ಎಷ್ಟೆಲ್ಲ ಸೌಲಭ್ಯ ಬೇಕು ನೋಡಿ ಗೊತ್ತಾಯ್ತಲ್ಲ. ಅಲ್ಲ ಒಂದೊಂದೇ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. 2024-25ನೇ ಸಾಲಿನಲ್ಲಿ ನಮ್ಮ ಶಾಲೆಗೆ ಸರ್ವ ಶಿಕ್ಷಾ ಅಭಿಯಾನ ಅಂದ್ರೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅಡಿಯಲ್ಲಿ ಸಾಮಾಜಿಕ ಪರಿಶೋಧನಾ ಮಾಹಿತಿಯನ್ನ ಕಲೆಕ್ಟ್ ಮಾಡಲಿಕ್ಕೆ ತಂಡದವರು ಈಗಾಗಲೇ 11ನೇ ತಾರೀಕಿನಿಂದ 11/11/2024ರಿಂದ ಸ್ಟಾರ್ಟ್ ಆಗಿದೆ. ಈಗಾಗಲೇ ಪೂರ್ವಭಾವಿ ಸಭೆಯನ್ನ ಕರೆದಾಗಿದೆ. ಹಾಗೆ ಇವತ್ತು ಪಾಲಕರ ಸಭೆಯನ್ನ ಇಟ್ಕೊಂಡಿದ್ದೀವಿ. ಈ ಒಂದು ಸಭೆಗೆ ನಾಡೆಲ್ ಅಧಿಕಾರಿಯಾಗಿ ಬಂದಂತಹ ಶ್ರೀಮತಿ ವನಿತಾ ಮೇಡಮ್, ಸಮಾಜ ಕಲ್ಯಾಣ ಇಲಾಖೆ ಮಕ್ಕಳ ಮತ್ತು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನಾಧಿಕಾರಿಯಾಗಿ ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಕೊಡ್ತಾ ಹಾಗೆ ಇನ್ನಿಬ್ಬರು ಅಧಿಕಾರಿಗಳಾದಂತಹ ತಾಲೂಕಾ ಕಾರ್ಯನಿರ್ವಾಹಕ ಮೇಲುಸ್ತುವಾರಿ ಅಧಿಕಾರಿಗಳಾದಂತಹ ಶ್ರೀ ಚಿದಾನಂದ್ ಗೌಡ್ರವರು ಹಾಗೂ ವಿಪಿಆರ್ ಅಧಿಕಾರಿಗಳಾಗಿ ಅಜಿತ್ ನಾಯ್ಕ್ ಸರ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಹಾಗೂ ನಮ್ಮ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದಂತಹ ಶ್ರೀ ಬೊಮ್ಮಗೌಡರು ಉಪಸ್ಥಿತರಿದ್ದಾರೆ. ಹಾಗೂ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಗಣೇಶ್ ಗೌಡ್ರವರು ಉಪಸ್ಥಿತರಿದ್ದಾರೆ. ಹಾಗೂ ನಮ್ಮ ಶಾಲೆಯ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಪದ್ಮಾವತಿ ಗೌಡ್ರವರು ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಹೃತ್ಪೂರ್ವಕ ಆತ್ಮೀಯ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಪಾಲಕ ಪೋಷಕರು ಉಪಸ್ಥಿತರಿದ್ದಾರೆ ಹಾಗೂ ಅಂಗನವಾಡಿ ಟೀಚರ್ ಸಹ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ವೈಯಕ್ತಿಕವಾಗಿ ಹಾಗೂ ಆತ್ಮೀಯ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಈಗ ನಮ್ಮ ಈ ಪಾಲಕರ ಸಭೆಯ ಉದ್ಘಾಟನಾ ಸಭೆಯನ್ನ ಉದ್ಘಾಟನೆಯನ್ನ ಮಾಡಬೇಕಂತ ದೀಪವು ಕತ್ತಲೆಯನ್ನ ದೂರ ಮಾಡಿ ಬೆಳಕನ್ನ ಈಗಾಗಲೇ ಹಚ್ಚಿದ್ದೇವೆ. ಹಾಗೆ ಈ ಉದ್ಘಾಟನೆಯನ್ನ ಮಾಡಿದಂತಹ ಎಲ್ಲರಿಗೂ ಅಭಿನಂದನೆ. ಹಾಗೆ ಇಂದು
ಈಗಾಗಲೇ ಪೂರ್ವ ಸಭೆಯಲ್ಲಿ ಪಾಲಕರನ್ನ ಕರೆದು ಈ ಸಾಮಾಜಿಕ ಪರಿಶೋಧನೆ ಅಂದ್ರೆ ಸರ್ವಶಿಕ್ಷಾ ಅಭಿಯಾನದ ಕುರಿತು ಮಾಹಿತಿಯನ್ನು ಈಗಾಗಲೇ ಸರ್ ಚಿದಾನಂದ್ ಸರ್ ಅವರು ನಿಮಗೆಲ್ಲರಿಗೂ ನೀಡಿದ್ದಾರೆ. ಈಗ ಅದರ ಎಲ್ಲ ವಿವರವನ್ನ ಸರ್ ಅವರು ಇವತ್ತು ನಿಮ್ಮ ಮುಂದೆ ವಿವರಿಸಲಿಕ್ಕೆ ಇದ್ದಾರೆ. ಅವರಿಗಾಗಿ ತುರ್ತು ಕೆಲಸದ ನಿಮಿತ್ತ ಮೇಡಮ್ ಅವರು ಈಗ ಮಾತನಾಡುತ್ತಿದ್ದಾರೆ. ಅವರಿಗಾಗಿ ವೇದಿಕೆ ಮೇಲೆ ಇದ್ದಂತ ಗಣ್ಯರೇ, ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪರಿಶೋಧನಾ ಶಾಲಾ ಸಭೆ. ನಾನು ಫಸ್ಟಿಗೆ ಈಗಾಗಲೇ ನವೀನ್ಗೊಂಡ್ ಸ್ಕೂಲ್ ಅಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಆದ್ರೆ ನನಗೆ ಅನಿವಾರ್ಯ ಕಾರಣದಿಂದ ಇವತ್ತು 11 ಗಂಟೆಗೆ ಡಿಸಿ ಇದೆ. ಅದಕ್ಕೆ ಸರ್ 12 ಗಂಟೆ 1 ಗಂಟೆಗೆ ಹೋಗಿ ಅಂದ್ರು. ಆದ್ರೆ ಮಕ್ಕಳು ಕಾರ್ಯಕ್ರಮ ನೀವೆಲ್ಲ ಕಾಯ್ತಾ ಇದ್ದೀರಿ, 2 ಗಂಟೆ ಅರ್ಜೆಂಟ್ ಆಗಿ ಬಂದಿದ್ದೀನಿ. ನಾನು ಪೋಷಕರಿಗೆ ಹೇಳುವುದಷ್ಟೇ ಒಂದೇ ಮಾತು, ನಾನು ನಿಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು ನಮ್ಮ ಕುಲಕೋಡಲ್ಲಿ. ನಿಮ್ಗೆಲ್ಲರಿಗೂ ಗೊತ್ತು, ನಮ್ಮ ಕುಲಕೋಡು ಹೊನ್ನಾವರ ತಾಲೂಕಿನಲ್ಲಿ SDM ಕಾಲೇಜ್ ಹತ್ರನೇ ಇರುವಂತದ್ದು. ಅದೇ ಶಾಲೆಯಲ್ಲಿ ಹೋಗಿ ಒಂದು ಶಿಶುಭಿವೃದ್ಧಿ ಯೋಜನಾಧಿಕಾರಿಯಾಗಿ ಆಗಮಿಸಿದ್ರೆ ಕನ್ನಡ ಶಾಲೆಯಲ್ಲಿ ಓದಿದಂತ ಮಕ್ಕಳು ಯಾವುದರಲ್ಲೂ ಕಡಿಮೆ ಇಲ್ಲ. ಆದ್ರೆ ತಂದೆ ತಾಯಿಗಳು ಸ್ವಲ್ಪ ಅವರಿಗೆ ಒತ್ತನ್ನು ಕೊಡ್ಬೇಕು. ಮಕ್ಕಳನ್ನು ಪ್ರೀತಿಯಿಂದನೇ ಕಾಣ್ಬೇಕು ವಿನಃ ಬೈದ್ರೆ ಮಾಡಿದ್ರೆ ಅವರು ಯಾವುದೇ ಕಾರಣಕ್ಕೂ ಓದಲ್ಲ. ಯಾಕಂದ್ರೆ ಸಾಧ್ಯವಾದಷ್ಟು ಮಕ್ಕಳಿಗೆ ಮೊಬೈಲ್ ಅನ್ನು ಕೊಟ್ಟು ಕಡಿಮೆ ಮಾಡಿ. ಯಾಕಂದ್ರೆ ಮೊಬೈಲ್ ಅಲ್ಲಿ ಕೂತ್ಕೊಂಡ್ರೆ ಅವ್ರಿಗೆ ಯಾರು ಬಂದ್ರೂ ಗೊತ್ತಾಗೋದಿಲ್ಲ, ಹೋದ್ರೂ ಗೊತ್ತಾಗಲ್ಲ. ಅಂತ ಪರಿಸ್ಥಿತಿಯಲ್ಲಿ ಈಗ ಕಂಪ್ಯೂಟರ್ ಯುಗದಲ್ಲಿ ಆ ರೀತಿಯಲ್ಲಿ ಮಕ್ಕಳು ಮುಂದೆ ಮೊಬೈಲ್ ಎಲ್ಲ ನೋಡ್ತಾ ಇದ್ದವ್ರ ಕೈ ಎತ್ತಿ ನೋಡೋಣ. ಮೊಬೈಲ್ ಯಾರು ನೋಡ್ತಾ ಇದ್ದೀರಿ ಮನೆಯಲ್ಲಿ? ಮೊಬೈಲ್ ಇಟ್ಕೊಂಡು ಯಾರು ನೋಡ್ತಾ ಇದ್ದೀರಿ? ಕೈ ಎತ್ತಿ. ಸಮಸ್ಯೆ ಅದಕ್ಕೆ ನಾನು ಪೋಷಕರಿಗೆ ಸಾಧ್ಯವಾದಷ್ಟು ಮಕ್ಕಳು ಎಲ್ಲಿ ತನಕ ಓದ್ತಾರೆ ಅಲ್ಲಿ ತನಕ ಓದ್ತೀವಿ. ಯಾಕಂದ್ರೆ ಅವರು ಏನು ಓದಲ್ಲ, ಅವನಿಗೆ ಮುಂದೆ ಭವಿಷ್ಯ ಇಲ್ಲ ಹೇಳಿ ಪೋಷಕರು ಯಾವುದೇ ಕಾರಣಕ್ಕೂ ನಿರ್ಣಯ ಮಾಡಬೇಡಿ. ಯಾಕಂದ್ರೆ ನಾನು ಸರ್ಕಾರಿ ಶಾಲೆಯಲ್ಲಿ ನಾನು 12th ಕ್ಲಾಸ್ ತನಕ ಓದಿ ನಂತರ ಇಂಗ್ಲಿಷ್ ಸ್ಕೂಲಿನಲ್ಲಿ SSLC ಅನ್ನು ಮುಗಿಸಿ ನನ್ನ ಪದವಿಯನ್ನು SDM ಕಾಲೇಜಲ್ಲಿ ಮುಗಿಸಿದೆ. ಆದ್ರೆ ನಾನು SSLC ಅಲ್ಲಿ ತಗೊಂಡಿದ್ದಂತ ಪರ್ಸೆಂಟೇಜ್ 50% ಅಷ್ಟೇನಾ. ಯಾಕಂದ್ರೆ ನಮ್ಮ ಹಣೆ ಬರನು ಚೆನ್ನಾಗಿರ್ಬೇಕು. ನಾವು ಓದಿದ್ದು ಒಂಥರ ಚೆನ್ನಾಗಿದ್ರೆ ಯಾವುದೋ ಒಂದು ಹಣೆ ಬರದಲ್ಲಿ ಸರ್ಕಾರಿ ನೌಕರರಾಗಬೇಕು ಅಂದ್ರೆ ಯಾವುದೇ ರೀತಿಯಲ್ಲಿ ಸರ್ಕಾರಿ ನೌಕರರು ಆಗೇ ಆಗ್ತಾರೆ. ಯಾಕಂದ್ರೆ ನಾನು ನಿಮ್ಗೆ ಅನ್ಸಿರ್ಬಹುದು, ನಾನು 89-90ರಲ್ಲಿ SSLC ಅನ್ನು ಮುಗಿಸಿದ್ದೀನಿ. ಅದೇ ರೀತಿ ಮಕ್ಕಳಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ಕೊಡಿ. ಹಾಗೆ ನಿಮ್ಮ ಹಾಗೆ ಅಥವಾ ಬೇರೆಯವ್ರ ತರನೇ ಬೇರೆ ಕಡೆ ಕೆಲಸಕ್ಕೆ ಹೋಗಿ 400-500 ಆ ಮಕ್ಕಳಿಗೆ ಬೇಡ. ಆ ಮಕ್ಕಳಿಗೆ ಓದ್ಲಿಕ್ಕೆ ಪ್ರೋತ್ಸಾಹ ಕೊಡಿ. ಮತ್ತೆ ಶಾಲೆಯಲ್ಲಿ ಏನೇನು ಹೇಳಿಕೊಟ್ಟಿದ್ದಾರೆ ಬಗ್ಗೆ ನೀವು ಮನೆಯಲ್ಲಿ ಚರ್ಚೆ ಮಾಡಿ. ಮಕ್ಕಳ ಬಗ್ಗೆ ಜಾಸ್ತಿ ಒತ್ತನ್ನು ಕೊಡಿ. ಯಾಕಂದ್ರೆ ನೀವು ಆಸ್ತಿ ಅಂತಸ್ತು ಮಾಡೋದು ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಮಕ್ಕಳೇ ಒಂದು ಆಸ್ತಿಯನ್ನಾಗಿ ಮಾಡಿ. ಆ ಮಗುವಿಗೆ ಯಾವ್ದಾದ್ರು ಒಂದು ಇದ್ರಲ್ಲಿ ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ಒಂದೇ ಡ್ರಾಯಿಂಗ್ ಅಲ್ಲಿ ಇರುತ್ತೆ, ಒಂದೇ ಓದುದ್ರಲ್ಲಿ ಇರುತ್ತೆ, ಅಥವಾ ಭಾಷಣ ಸ್ಪರ್ಧೆಯಲ್ಲಿ ಇರುತ್ತೆ. ಅದಕ್ಕೆಲ್ಲವನ್ನು ಪ್ರೋತ್ಸಾಹ ಕೊಡಿ. ಈಗ ಸರ್ಕಾರಿಯಲ್ಲಿ ಓದಿದಂತ ಟೀಚರ್ಸ್ ಗಳು ಏನಿದ್ದಾರೆ ಅವರು ಎಲ್ಲಾ ರೀತಿಯ ತರಬೇತಿಯನ್ನು ಪಡ್ಕೊಂಡು ಬಂದೇ ನಿಮ್ಗೆ ಇಲ್ಲಿ ಪಾಠವನ್ನು ಮಾಡ್ತಾರೆ. ಆದ್ರೆ ನೀವು ಏನ್ ಮಾಡ್ತೀರಿ, ಮಗುಗೆ ಮನೆ ಹತ್ರನೇ ಗಾಡಿ ಬರುತ್ತೆ, ಒಂದು ಟ್ಯಾಬ್, ಯೂನಿಫಾರ್ಮ್, ಶೂಟು, ಬೂಟು ಎಲ್ಲ ಹಾಕೊಂಡ್ರೆ ಅದೊಂಥರ ಚೆನ್ನಾಗಿ ಕಾಣುತ್ತೆ. ಅಂದ್ರೆ ನಮ್ಮ ಪಕ್ಕದ ಮಗುನೇ ಹೋಗ್ತಾ ಇದೆ, ನಮ್ಮ ಮಗು ಯಾವ್ದಕ್ಕೆ ಹೋಗ್ಬಾರ್ದು ಹೇಳುವಂತ ದೃಷ್ಟಿಯಲ್ಲಿ ಸ್ವಲ್ಪ ಪೋಷಕರು ಇರ್ತಾರೆ. ಆದ್ರೆ ಅದನ್ನೆಲ್ಲ ಬದಿಗೊತ್ತಿ ಸರ್ಕಾರಿ ಶಾಲೆಯಲ್ಲೇ ಓದಿಸಿರೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ನಾನು ಒಂದು ಶಿಶುಭಿವೃದ್ಧಿ ಯೋಜನಾಧಿಕಾರಿಯಾಗಿ ನನ್ನ ಇಬ್ಬರಿ ಮಕ್ಕಳಿಗೂ ಸರ್ಕಾರಿ ಶಾಲೆಯಲ್ಲೇ ಓದಿಸಿದ್ವಿ. ಯಾಕಂದ್ರೆ ಪ್ರತಿ ಮಾಹಿತಿಯಲ್ಲಿ ಪ್ರತಿ ಮೀಟಿಂಗ್ ಅಲ್ಲೂ ಹೇಳ್ತೀನಿ. ಈಗ ನನ್ನ ಮಗಳು ಮೆಡಿಕಲ್ ಮಾಡ್ತಾ ಇದ್ದಾರೆ, ನನ್ನ ಮಗ MBA ಮಾಡ್ಕೊಂಡು HRA ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇಬ್ಬರಿಗೂ ಯಾಕಂದ್ರೆ ನಾವು ಬೇರೆ ಕಡೆ ಪಾಠ ಮಾಡ್ಬೇಕಾದ್ರೆ ನಮ್ಮ ಮಕ್ಕಳು ಅಲ್ಲೇ ಹೋಗ್ಬೇಕಲ್ವಾ. ಅದೇ ಉದ್ದೇಶದಿಂದನೇ ನಾನು ನನ್ನ ಏನೇ ಅಂದ್ರೆ ಎಲ್ಲರೂ ಕೇಳ್ತಾ ಇದ್ರು, ನೀವು ಯಾಕೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಹಾಕಿದ್ದೀರಾ? ಆದ್ರೆ ಅದೇ ಉದ್ದೇಶದಿಂದ ಮಗಳಿಗೆ ಹಾಕಿದೆ, ನಾನು ಪ್ರೈವೇಟ್ ಸ್ಕೂಲಿಗೆ ಹಾಕಿದೆ. ಅವಳಿಗಿಂತ ಅವ್ಳ ಬುಕ್ಕೇ ಭಾರ ಆಗೋಯ್ತು. ಅವಳಿಗೆ ಎತ್ಕೊಂಡು ಹೋಗ್ಲಿಕ್ಕೆ 15 ಬುಕ್ ಏನೋ ಇತ್ತು ಆ ಟೈಮಲ್ಲಿ. ಅವ್ಳ ಬುಕ್ ನೋಡಿದ ತಕ್ಷಣನೇ ಅವಳಿಗೆ ಜ್ವರ ಬಂದ್ಬಿಡ್ತು. ಅಮ್ಮ ನಾನು ಯಾವುದೇ ಕಾರಣಕ್ಕೂ ಇಂಗ್ಲಿಷ್ ಮೀಡಿಯಂಗೆ ಹೋಗಲ್ಲ ಅಂದ್ರೆ, ಹೋಗು ಮಗಳೇ, ಇಷ್ಟೆಲ್ಲ ಅಮೌಂಟ್ ಕಟ್ಟಿದ್ದೀನಿ, ಆವಾಗಲೇ 20,000 ಕಟ್ಟಿದ್ದೆ ನಾನು ಆ ಸ್ಕೂಲಿಗೆ. ಹೋಗು ಮಗಳೇ, ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ, ನೀನು ದುಡ್ಡು
ವೇಸ್ಟ್ ಆದ್ರೂ ಪರವಾಗಿಲ್ಲ, ನಾನು ಕನ್ನಡ ಮೀಡಿಯಂ ಅಲ್ಲೇ ಓದಿದ್ದು. ನಂತರ ನಾನು ಚಿಕ್ಕಮಗಳೂರಲ್ಲಿ ವರ್ಕ್ ಮಾಡ್ಬೇಕಾದ್ರೆ ನನ್ನ ಮನೆ ಪಕ್ಕದಲ್ಲೇ ಒಂದು ಬಸವನಹಳ್ಳಿ ಹಿರಿಯ ಪ್ರಾಥಮಿಕ ಶಾಲೆ ಇತ್ತು. ಅಲ್ಲೇ ಅವಳಿಗೆ ಸ್ಕೂಲಿಗೆ ಹಾಕಿದೆ. ಅವಳು ಚೆನ್ನಾಗಿ ಓದ್ಲು, ಆದ್ರೆ ಅವಳಿಗೆ ಇದು ಮಾಡುವವರು ಯಾರು ಇರ್ಲಿಲ್ಲ. ಅಂದ್ರೆ ಅವಳಿಗಿಂತ ಚೆನ್ನಾಗಿ ಓದುವವರು ಯಾರು ಇರ್ಲಿಲ್ಲ, ಪಾರ್ಟಿಸಿಪೇಟ್ ಮಾಡುವವರು ಯಾರು ಇರ್ಲಿಲ್ಲ. ಆದ ಕಾರಣ ಅವಳೇ ಫಸ್ಟ್ ಬರ್ತಾ ಇದ್ಲು, ಎಲ್ಲದರಲ್ಲೂ ಅವಳೇ ಫಸ್ಟ್ ಇದ್ಲು. ಅದಕ್ಕಾಗಿ ನಂತರ ಅಲ್ಲೇ 6ನೇ ಕ್ಲಾಸಿಂದ ಇಂಗ್ಲಿಷ್ ಮೀಡಿಯಂ ಬಂತು. ನಾನು ಇಂಗ್ಲಿಷ್ ಮೀಡಿಯಂಗೆ ಹೋಗ್ತೇನೆ ಅಮ್ಮ, ನಮ್ಮ ಶಾಲೆಯಲ್ಲೇ ಇದೆ ಅಂದ್ರು. ಆಯ್ತು ಹೋಗು ಅಂದೆ. ನಂತರ 8ನೇ ಕ್ಲಾಸಿಗೆ ಮಾತ್ರ ಅಂದ್ರೆ ಎಡಿಡ್ ಶಾಲೆ ಹೇಳಿರತ್ತಲ್ಲ, ಆ ಶಾಲೆಗೆ ಹಾಕಿದ್ರು. 2 ವರ್ಷ ಮಾತ್ರ ಪ್ರೈವೇಟ್ ಕಾಲೇಜಲ್ಲಿ ಓದಿಸಿದ್ವಿ, ಸಾಯಿ ಇಂಜಿನಿಯರಲ್ಲಿ. ಈಗ ಅವಳು ಮೆಡಿಕಲ್ ಮಾಡ್ತಾ ಇದ್ದಾಳೆ, ಇನ್ನೂ 2 ವರ್ಷ ಬಾಕಿ ಇದೆ ಅವಳು. ಅವ್ರು ಮಾತ್ರ MBA ಮುಗಿಸ್ಕೊಂಡು, ಅವ್ರು ಮಾತ್ರ ಒಂದೇ ದಿನ ಓದೋದಿತ್ತು. ಸಬ್ಜೆಕ್ಟ್ ಯಾವತ್ತಿರುತ್ತೆ ನೋಡಿ, ಹಿಂದಿನ ದಿನ ಇಡೀ ದಿನ ಓದ್ತಾ ಇದ್ದ. ಆದ್ರೂ 85% ಮಾಡ್ತಾ ಇದ್ದ. ಆದ್ರೆ ಇವ್ರು ಕೇಳ್ತಾ ಇದ್ರು, ಅಲ್ಲ ಕಣೋ, ನಾನು 95 ಮಾಡ್ತಾ ಇದ್ದೀನಿ, ನೀನು 85 ಮಾಡ್ತಾ ಇದೆಯಲ್ಲೋ ಅಂದ್ರೆ, ನೀನು 365 ದಿನ ಓದ್ತಾ ಇದೆಯಾ, ನಾನು ಒಂದೇ ದಿನ ಓದುದು. ಹೇಳ್ಕೊಳ್ಳಿ, ಗಂಡು ಮಕ್ಕಳು ಬುದ್ಧಿವಂತರೇ ಇರ್ತಾರೆ, ಆದ್ರೆ ಅವರು ಓದುದ್ರಲ್ಲಿ ಆಸಕ್ತಿ ಕಡಿಮೆ ಅವ್ರಿಗೆ, ಆದ್ರೆ 1-2 ದಿನದಲ್ಲಿ ಕವರ್ ಮಾಡ್ತಾರೆ. ಅದಕ್ಕಾಗಿ ಎಲ್ಲಾ ಪೋಷಕರು ಮಕ್ಕಳಿಗೆ ಚೆನ್ನಾಗಿ ಓದಿಸಿ, ಮತ್ತೆ ಎಲ್ಲಾ ಸ್ಕೂಲ್ಗಳು ನಿಮ್ಗೆ ಈಗ 5th ಇಂದ ಹಳದಿಪುರದಲ್ಲೂ ಇದೆ, ಇಲ್ಲಾಂದ್ರೆ ಹೊನ್ನಾವರದಲ್ಲೂ ಇದೆ, ಎಲ್ಲಾ ಕಡೆ ಹೋಗಿ ಮಕ್ಕಳನ್ನು ಚೆನ್ನಾಗಿ ನೀವೇನು ಆಸ್ತಿ ಮಾಡ್ಲಿಕ್ಕೆ ಹೋಗ್ಬೇಡಿ, ಅವರನ್ನೇ ಒಂದು ಆಸ್ತಿಯನ್ನಾಗಿ ಮಾಡಿ. ಹಾಗೆ ನಿಮ್ಮ ಟೀಚರ್ಸ್ಗಳು ಇಲ್ಲಿ ಬಂದಂತವರು ನನಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಹತ್ರ ಕೇಳಿದಾಗ, ಇಲ್ಲ ಮೇಡಮ್ ಚೆನ್ನಾಗಿದೆ, ಎಲ್ಲ ಅಂಗನವಾಡಿಯಲ್ಲೂ ಮಕ್ಕಳು ಇದ್ದಾರೆ, ಎಲ್ಲರೂ ಅಲ್ಲೇ ಹಾಕಿ ಸುಮ್ಮನೆ 25,000 30,000 50,000 ಹಾಕಿ ಅವ್ರಿಗೆ ಅಲ್ಲೆಲ್ಲ ಹಾಕೋದಕ್ಕಿಂತ ಓದುವಂತ ಮಗು ಎಲ್ಲಿದ್ರು ಓದು. ನೀವು ಎಂತ ಶಾಲೆಯಲ್ಲಿ ಹಾಕಿದ್ರು ಅದಕ್ಕೆ ಓದುವಂತ ಜ್ಞಾನ ಇರುತ್ತೆ, ಅದು ಎಲ್ಲಿದ್ರು ಹೋಗುತ್ತೆ. ಅದಕ್ಕೆ ಮತ್ತೆ ಈಗ ಈ ಮಕ್ಕಳಿಗೆ ಹೇಳಿದ್ರೆ ಏನು, ನಾವು ಹೇಳಿದ್ರೆ ಏನು ಸುಮ್ಮನೆ ಅಷ್ಟು ಅರ್ಥ ಆಗಲ್ಲ. ಅದಕ್ಕೆ ನಾನು ಪೋಷಕರಿಗೆ ಹೇಳ್ತಾ ಇದ್ದೀನಿ, ಅದಕ್ಕಾಗಿ ಅವರಿಗೆ ಹೆಚ್ಚಿನ ಚೆನ್ನಾಗಿ ಓದು ಮಗನೇ, ನಮ್ಮ ಮೇಲೆ ನೀವು ಬೇರೆ ಕಡೆ ಕೂಲಿ ಕೆಲಸಕ್ಕೆಲ್ಲ ಹೋಗ್ಬೇಕಾಗಲ್ಲ. ಈಗ ನೋಡಿ, ನೀವು ತೋಟ ಎಲ್ಲ ಮಾಡಿದ್ರಿ, ಎಲ್ಲರ ಮನೆಯಲ್ಲೂ ತೋಟ ಇದೆ, ಅಡಿಕೆ ಬೀಳ್ತಾ ಇದೆ, ಕೊನೆ ತಿರ್ಲಿಕ್ಕೆ ಯಾರು ಬರ್ತಾ ಇಲ್ಲ. ಹೋಗ್ತೀರಾ ಸರ್? ನಿಮ್ಮನ್ನೇ ಕೇಳಿದ್ರು ಅಲ್ವಾ? ಅಡಿಕೆ ಮನೆದ ಹತ್ರನೇ ಆರಿಸ್ಬೇಕಾಗುತ್ತೆ. ನಮ್ಮನೇಲೂ 20 ಗುಂಟೆ ಜಾಗ ಇದೆ ಕುಲ್ಕೋಡಲ್ಲಿ. ಈಗ 15 ದಿನದಿಂದ ಅದೇ ಆರಿಸ್ತಾನೆ ಇರುವುದಾಗ್ಬಿಟ್ಟಿದೆ, ಬಿಟ್ರೆ ನಮ್ಮ ಮೈದ್ನನ್ಗೆ ಯಾರು ಬರ್ತಾ ಇಲ್ಲ. ಅದಕ್ಕಾಗಿ ಕೊನೆಗೆ ಕೆಲಸದವರು ಸಿಗಲ್ಲ, ಅಲ್ಪ ಸ್ವಲ್ಪ ಮಕ್ಕಳು ಓದ್ತಾರೆ, ಬೆಂಗಳೂರಿಗೆ ಹೋಗ್ಬಿಡ್ತಾರೆ. ಅದಕ್ಕಾಗಿ ಚೆನ್ನಾಗಿ ಓದಿಸಿ, ಯಾವ್ದು ಕಂಪ್ನಿ ಆಗ್ಲಿ, ಯಾವುದೇ ಗೌರ್ಮೆಂಟ್ ಕೆಲಸ ಆಗ್ಲಿ, ಯಾವುದೇ ಕೆಲಸ ಆದ್ರೂ ಪರವಾಗಿಲ್ಲ, ಮಕ್ಕಳನ್ನೇ ಒಳ್ಳೆ ಆಸ್ತಿಯನ್ನಾಗಿ ಮಾಡಿ. ಮತ್ತೆ ಮಕ್ಕಳ ನಿಮ್ಗೆ ಹೇಳ್ತಾ ಇರೋದು, ನೀವು ಒಳ್ಳೆ ವಿದ್ಯಾರ್ಥಿ ಆಗ್ಬೇಕಂದ್ರೆ ತಂದೆ ತಾಯಿಗಳಿಗೆ ಒಳ್ಳೆಯ ಮಕ್ಕಳಾಗಿ, ಗುರುಗಳಿಗೆ ಒಳ್ಳೆಯ ವಿದ್ಯಾರ್ಥಿಯಾಗಿ, ದೇಶದ ಒಂದು ಒಳ್ಳೆಯ ಪ್ರಜೆಯಾಗಿ ಏನ್ ಮಾಡ್ಬೇಕು, ಬಾಳ್ಬೇಕು. ಈಗಿನ ಮಕ್ಕಳು ಟೀಚರ್ ಈ ಕಡೆಯಿಂದ ಬಂದ್ರೆ ಮಕ್ಕಳು ಆ ಕಡೆಯಿಂದ ಎಲ್ಲ ನಮಸ್ತೆ ಹೊಡಿಬೇಕಾಗುತ್ತೆ ಅಲ್ವಾ? ನಾವೆಲ್ಲ ಆಗಿಲ್ಲ. ನನಗೆ ಮೊನ್ನೆ ಇಂಗ್ಲಿಷ್ ಸ್ಕೂಲ್ ಮಾಸ್ಟರ್ ಸಿಕ್ಕಿದ್ರು, ಅವ್ರಿಗೆ ನನ್ ಪರಿಚಯ ಇಲ್ಲ, ನನ್ಗೆ ಅವ್ರಿಗೆ ಪರಿಚಯ ಇದೆ. ಅವಾಗ ಈ ತರ ಮಾಡಿ ನಮಸ್ತೆ ಮಾಡಿದಾಗ ಅವ್ರಿಗೆ ಎಷ್ಟು ಖುಷಿ ಆಯ್ತು ಅಂತ. ನನ್ನ ಒಂದು ವಿದ್ಯಾರ್ಥಿ ಈ ಸ್ಟೇಜ್ ಅಲ್ಲಿ ಇದ್ದಾರೆ ಅಂದ್ರೆ ಅವರಿಗೂ ಖುಷಿ ಆಗುತ್ತೆ. ಪಾಪ ಅವ್ರು ಏನ್ ಮಾಡ್ತಾರೆ, ನಿಮ್ಮನ್ನು ಕೆತ್ತಿ ಮಾಡಿ ಒಂದು ಮೂರ್ತಿಯನ್ನು ಆಗಿ ಮಾಡ್ತಾರೆ. ಯಾವ್ದೋ ಒಂದು ಫಿಲ್ಮ್ ಅಲ್ಲಿ ಸುದೀಪ್ ಹೇಳಿದ್ದಾನೆ ಇದೇ ಮಾತು. ನೀವು ಆಕೃತಿಯನ್ನು ತಗೊಂಡು ಯಾವ್ಯಾವ್ದೋ ಕೆಲ್ಸಕ್ಕೆ ಹೋಗ್ಬಿಡ್ತೀವಿ, ಅವ್ರು ಮಾತ್ರ ಶಿಕ್ಷಕರಾಗೇ ಸಿಕ್ಕಿದ್ರೆ ಒಂದು HM ಪೋಸ್ಟು, ಇಲ್ಲಾಂದ್ರೆ ಹೈಸ್ಕೂಲ್ ಮಾಸ್ಟರ್ ಆಗಿ ಇರ್ತಾರೆ ವಿನಃ ನೀವೆಲ್ಲ ಅವ್ರು ಕೆತ್ತಿದ ಶಿಲೆಗಳಾಗಿ ಒಬ್ರು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಯಾವ್ದ್ಯಾವ್ದೋ ಇದಕ್ಕೆ ಹೋಗ್ಬೋದು, ಟೀಚರ್ ಆಗ್ಬೋದು. ಅದಕ್ಕಾಗಿ ಆ ಟೀಚರ್ಗಳಿಗೂ ಒಂದು ಒಳ್ಳೆ ಹೆಸರನ್ನು ತರಬೇಕು ಹೇಳ್ತಾ ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರನ್ನು ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಪಾಲಕ ಪೋಷಕರಲ್ಲಿ ಹಾಗೂ ಮಕ್ಕಳಲ್ಲಿ ಕಲಿತ ವಿದ್ಯೆಯನ್ನ ಏನೋ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗಿ, ಹಾಗೆ ಈ ಸರ್ಕಾರಿ ಶಾಲೆಯಲ್ಲಿ ಓದಿ ಸರ್ಕಾರಿ ಹುದ್ದೆಯನ್ನ ಪಡೆದು ಒಳ್ಳೆಯ ಮಕ್ಕಳಾಗಿ ತಂದೆ ತಾಯಿಗೆ, ಸಮಾಜಕ್ಕೆ, ಶಾಲೆಗೆ ಒಂದು ಹೆಸರನ್ನ ಗಳಿಸಿ, ಹಾಗೆ ಒಳ್ಳೆಯ ನಾಗರಿಕರಾಗಿ ಬಾಳಿ ಅಂತ ನುಡಿಮುಖನ್ನ ಹೇಳಿದಂತಹ ಶ್ರೀಮತಿ ವನಿತಾ ಮೇಡಮ್ ಅವರನ್ನ ಅಭಿನಂದಿಸ್ತಾ ಇದ್ದೀನಿ. ಎಲ್ಲ ಏನೇನು ಅವಶ್ಯಕತೆ ಇದೆ ಅದೆಲ್ಲ ಬರ್ಕೊಂಡಿದ್ದೀರಿ, ಮತ್ತೆ ಬೇಗ ಕೊಡ್ಬೇಕು ಸರ್, ಬರ್ಕೊಂಡು ಹೋಗುದಷ್ಟೇ ಅಲ್ಲ.
ಬರ್ಕೊಂಡಿದ್ದೀವಿ, ಬೇಗ ಕೊಡ್ತೀವಿ. ಆಯ್ತಾ? ಬರ್ಕೊಂಡು ಹೋಗುದಿಲ್ಲ. ಯಾಕಂತ ಸರ್, ಮಕ್ಕಳು ಹೆಚ್ಚಿಗೆ ಎಲ್ಲಿರ್ತಾರೆ ಅಂತ ಕಡೆ ಅವರಿಗೆ ಪ್ರೋತ್ಸಾಹ ಕೊಡ್ಬೇಕು. ಆ ಮಕ್ಕಳಿಗೂ ಖುಷಿ ಆಗುತ್ತೆ. ಯಾಕಂದ್ರೆ ಇಂಥ ಏರಿಯಾದಲ್ಲಿ ಈಗ ಬರ್ತಾ ನೋಡಿದೆ ನಾನು, ಅಲ್ಲಿ ವೆಹಿಕಲ್ಗಳು ಇಲ್ಲ, ಬೇರೆ ಸ್ಕೂಲಿಗೆ ಹೋಗೋಣ ಅಂದ್ರು. ಆದ್ರೆ ಈ ಪಾಪ ಅಂದ್ರೆ ತುಂಬಾ ಶ್ರೀಮಂತರೇನು ಶಾಲೆ ಎಷ್ಟೇ ನಾವು ಭಾಷಣ ಬಿದ್ರು ತುಂಬಾ ವ್ಯವಸ್ಥೆ ಇದ್ದವರು ಬರಲ್ಲ. ಬಡ ಮಕ್ಕಳಿಗೆ ಏನೇ ಇದ್ರು ಅನುಕೂಲ ಆಗ್ಬೇಕು ಪಾಪ. ಆ ಬಡ ಮಕ್ಕಳು ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು, ಒಳ್ಳೆ ಇವರಾಗಿ ಬಾಳ್ಬೇಕು. ಅವರಿಗೆ ಮುಂದಿನ ದಿನಗಳಲ್ಲಿ ಸಣ್ಣ ಮಕ್ಕಳು, ಗಂಡು ಮಕ್ಕಳಾದ್ರೆ ಮಾತಾಡ್ಬೋದು, ಅದಕ್ಕಾಗಿ ಏನೇ ವ್ಯವಸ್ಥೆ ಆಗ್ಬೇಕು ಸರ್. ಇಂಥ ಶಾಲೆಗಳಲ್ಲಿ ಆದಷ್ಟು ಬೇಗ, ನನ್ನಿಂದ ಏನಾದ್ರು ನಿಮ್ಗೆ ಲೆಟರ್ ಕೊಡಿಸ್ತೀನಿ, ಆದಷ್ಟು ಬೇಗ ವ್ಯವಸ್ಥೆ ಮಾಡಿಕೊಡ್ತೀನಿ. ಈಗ ನಾವು ಬಿಸಿ ಬಿಸಿ ಇದ್ದಾಗಲೇ ಬಂದಂತ ಐಟಮ್ಗಳು ಸರಿ ಇರುತ್ತೆ, ಆದ್ರೆ ಕೊನೆಗೆ ಎಲ್ಲಾ ಮುಗಿದೋದ್ಮೇಲೆ ಬಂದ್ರೆ ಆಯ್ತು. ಓಕೆ ಸರ್, ಸೈನಿಗೆ ಆಫೀಸಿಗೆ ಬರ್ತೀರಲ್ಲ. ಧನ್ಯವಾದಗಳು ಸರ್. ಮಕ್ಕಳ ದಿನಾಚರಣೆಯ ಶುಭಾಶಯ. ಚೆನ್ನಾಗಿ ಓದ್ಬೇಕು. ಮತ್ತೆ ನಾನೆಲ್ಲಾದ್ರೂ ಸಿಕ್ಕಿದ್ರೆ ಮಾತಾಡ್ಬೇಕು. ಚಂದ ಓದ್ಬೇಕು ಮಕ್ಕಳೇ. ಅಪ್ಪ ಅಮ್ಮಂದಿರಿಗೆ ಅಂದ್ರೆ ಯಾರಾದ್ರೂ ನನ್ ಮಗ ನೋಡು, ಇಂಥವ್ರ ಮಗ, ಗಣಪತಿ ಮಗ ಯಾವ ರೀತಿ ಓದ್ತಾ ಇದ್ದಾನೆ ನೋಡಿ, ಹುಟ್ಟಿದ್ರೆ ಇಂಥ ಮಕ್ಕಳು ಹುಟ್ಟಬೇಕು ಅಂತಾರ, ಆ ತರ ಓದ್ಬೇಕು. ದೇವ್ರು ಒಳ್ಳೇದ್ ಮಾಡ್ಲಿ. ಇಂಜಿನಿಯರು, ಡಾಕ್ಟ್ರು, ಪೊಲೀಸು, ಇನ್ಸ್ಪೆಕ್ಟರ್ ಇಂಥದ್ದೇ ಆಗ್ಬೇಕು. ಅಪ್ಪ ಅಮ್ಮನಿಗೆ ನೋಡು, ನನ್ನ ಮಗ ಗಾಡಿಯಲ್ಲಿ ಬಂದ ಹೇಳ್ಬೇಕು ಅಪ್ಪ. ಚೆನ್ನಾಗಿ ಓದ್ಬೇಕು. ಬಾಲ್ಯ ವಿವಾಹ ಆಗ್ಲಿಕ್ಕೆ ಹೋಗ್ಬೇಡ. 26-27 ವರ್ಷದ ನಂತರನೇ ಮದುವೆ ಆಗ್ಬೇಕು. ನಿನ್ನ ಕಾಲ ಮೇಲೆ ನೀನ್ ನಿಂತ್ಕೊಂಡು ಮದುವೆ ಆಗ್ಬೇಕು. ನೀನ್ ಎಷ್ಟನೇ ಕ್ಲಾಸು? 3. ಚೆನ್ನಾಗಿ ಓದ್ಬೇಕು. ಗಾಡಿಯಲ್ಲಿ ಬರ್ಬೇಕು, ಕಾರಲ್ಲೇ ಊರಿಗೆ ಬರ್ಬೇಕು, ಆ ತರ ಓದ್ಬೇಕು. ಅಪ್ಪನಿಗೂ ಖುಷಿ ಆಗ್ಬೇಕು, ಅಮ್ಮನಿಗೂ ಖುಷಿ ಆಗ್ಬೇಕು, ಎಲ್ಲರೂ ಚೆನ್ನಾಗಿ ಓದಿ ಮಗ. ನೀವು ಸಾಧನೆ ಮಾಡಿದ್ರೆ, ನಾವು ಈ ಶಿಫ್ಟ್ ಅಲ್ಲಿ ಬಂದ್ರೆ ನೀವು ಅದಕ್ಕಿಂತ ಒಳ್ಳೆ ಗಾಡಿಯಲ್ಲಿ ಬರ್ಬೋದು. ಚೆನ್ನಾಗಿ ಓದ್ತೀರಿ ತಾನೆ? ಬರೋಣ ಸರ್. ಸರ್ ಸರ್, ನೀವು ಹೇಳ್ತಾ ಇರ್ಬೇಕಾದ್ರೆ ಫೋಟೋ ಬೇಕಾ, ಇರ್ಬೇಕಾ? ಹೊರಗೆ ಬರ್ಬೇಕಾ? ಈಗ ನಮ್ಮ ಚಿದಾನಂದ್ ಸರ್ ಅವರು ಇಷ್ಟು ದಿನ, ಒಂದು 3 ದಿನಗಳ ಕಾಲ ನಿಮ್ಮ ಶಾಲೆಯಲ್ಲಿ ಸತತವಾಗಿ ಕೆಲಸ ಮಾಡಿ ನಿಮ್ಗೆ ಏನೇನ್ ಬೇಕು ಅದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ನೀವು ಮಾತಾಡ್ತಿರೋದು ನಮ್ಮದೇ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಗೆ ಸಂಬಂಧಪಟ್ಟಂತೆ ಶಾಲಾ ಹಂತದ ಪಾಲಕ ಸಭೆಯನ್ನು ಆಯೋಜಿಸಲಾಗಿದೆ. ಈ ಒಂದು ಪಾಲಕ ಸಭೆಯಲ್ಲಿ ಉಪಸ್ಥಿತರಂತ ಈ ಒಂದು ಸಭೆಯ ನೋಡಲಾಧಿಕಾರಿಗಳಾದಂಥ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿ ಆದಂಥ ಸುನೀತಾ ಮೇಡಮ್ ಅವರಿಗೆ, ಹಾಗೆ ಈ ಒಂದು ಸಭೆಯಲ್ಲಿ ಉಪಸ್ಥಿತಿರುವಂತಹ ಈ ಒಂದು ಶಾಲೆಯ ಎಸ್ಎನ್ಸಿ ಅಧ್ಯಕ್ಷರಾದ ಮೊಮ್ಮಗೌಡರು, ಹಾಗೆ ಈ ಒಂದು ಸಭೆಯಲ್ಲಿ ಉಪಸ್ಥಿತಿರುವಂತಹ ಎಸ್ಎನ್ಸಿ ಉಪಾಧ್ಯಕ್ಷರು, ಹಾಗೆ ಈ ಒಂದು ಸಭೆಯಲ್ಲಿ ಉಪಸ್ಥಿತಿರುವಂತಹ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಹಾಗೆ ಈ ಒಂದು ಸಭೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಪಾಲಕ ಪೋಷಕರೇ, ಹಾಗೆ ಎಸ್ಎನ್ಸಿ ಸಂಸ್ಥೆ, ಹಾಗೆ ಮತ್ತು ವಿದ್ಯಾರ್ಥಿಗಳೇ, ಹಾಗೆ ಅಂಗನವಾಡಿ ಕಾರ್ಯಕರ್ತರೆ, ಹಾಗೆ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳೇ, ಹಾಗೆ ಮುಖ್ಯ ಶಿಕ್ಷಕರೇ, ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಳೆದ ಒಂದು 4 ದಿವಸ ಅವಧಿಗೆ ಒಂದು ಸಾಮಾಜಿಕ ಪರಿಶೋಧನೆ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ವರದಿಯನ್ನ ತಯಾರಿಸಿ ಆ ವರದಿಯನ್ನ ಈ ಒಂದು ಪಾಲಕ ಪೋಷಕರ ಸಭೆಯಲ್ಲಿ ಮಂಡನೆ ಮಾಡುವಂತದ್ದು, ಮತ್ತೆ ಈ ವರದಿಯಲ್ಲಿ ಏನಾದರೂ ಸೇರಿಸುವಂತದ್ದು ಅಥವಾ ತಮ್ಮ ಒಂದು ಸಲಹೆ ಸೂಚನೆಗಳೇ ಇರ್ಬೋದು, ಯಾವುದಾದ್ರೂ ಹೇಳಲಿಕ್ಕೆ ಅವಕಾಶ ಇರುವಂತದ್ದು. ಹಾಗಾಗಿ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ವರದಿ ಮಾಡಿದ್ದಾರೆ, ಆ ವರದಿಯನ್ನ ಈ ಒಂದು ಶಾಲಾ ಹಂತದ ಸಭೆಯಲ್ಲಿ ಮಂಡನೆ ಮಾಡಲಿಕ್ಕೆ ಇಚ್ಛಿಸ್ತೇವೆ. ಈಗಾಗಲೇ ಈ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಗೆಗೆ ಈ ಒಂದು ಸಾಮಾಜಿಕ ಪರಿಶೋಧನಾ ನಡೆಸಿದಂತ ದಿನಾಂಕ 11/11/2024 14/11/2024 ಈ ಒಂದು ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನೆ ಮಾಡಲಾಗಿತ್ತು. ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಗೆ ಸಂಬಂಧಪಟ್ಟಂತೆ 2022-23 ಸಾಲಿನಲ್ಲಿ ಆದಂತ ಖರ್ಚು ವೆಚ್ಚಗಳು
ಖರ್ಚು ವೆಚ್ಚಗಳಿಗೆ ಅಂತಲ್ಲ, ಇದು ಖರ್ಚು ವೆಚ್ಚಗಳಂದ್ರೆ ಶಾಲೆಗೆ ಬರುವ ಅನುದಾನಗಳು ಕಡಿಮೆ. ಆ ಅನುದಾನಕ್ಕೆ ಬಂದಂತಹ ಅನುದಾನಕ್ಕೆ ಸಂಬಂಧಪಟ್ಟಂತೆ ನಾವು ವರದಿಯನ್ನ ಮಾಡಿರುವಂತದ್ದು. ಈ ವರದಿಯಲ್ಲಿ ಇರುವಂತೆ ಈ ಒಂದು ಶಾಲೆಯಲ್ಲಿ ಪ್ರಾರಂಭಿಕ ಶುಲ್ಕ ಇರುವಂತೆ 10,600 ರೂಪಾಯಿ ಇತ್ತು. ಹಾಗೆ ಕುಡಿಯುವ ನೀರು ಮತ್ತು ಶೌಚಾಲಯ ನಿರ್ಮಾಣಕ್ಕೆ 3,175, ಹಾಗೆ 3,175. ಸುಸಾಸ್ ಮತ್ತು ಅನುದಾನ ಇದು ಬಂದಿರುವಂತದ್ದು 1,590. ಬಡ್ಡಿ ಇರುವಂತದ್ದು 239. ಒಟ್ಟು 2022-23 ಸಾಲಿನಲ್ಲಿ 18,185 ರೂಪಾಯಿ ಇರುವಂತದ್ದು ಅನುದಾನ. ಅದರಲ್ಲಿ ಖರ್ಚಾಗಿರುವಂತದ್ದು, ಬಳಕೆಯಾಗಿರುವಂತಹ ಅನುದಾನ ಸ್ಕೂಲ್ ಮತ್ತು ಸಂಸ್ಥೆಗಳಿಗೆ 1,590. ಹಾಗೆ ಕುಡಿಯುವ ನೀರು ಮತ್ತು ಶೌಚಾಲಯ ನಿರ್ಮಾಣ ಸಂಬಂಧಪಟ್ಟಂತೆ ಶೌಚಾಲಯಕ್ಕೆ ಸಂಬಂಧಪಟ್ಟಂತೆ 4,790. ಒಟ್ಟು 6,380 ರೂಪಾಯಿ ಈ ಅವಧಿಯಲ್ಲಿ ಖರ್ಚಾಗಿರುವಂತದ್ದು. ಉಳಿಕೆ ಹಣ 11,105. ಅಂದ್ರೆ 2022-23 ಸಾಲಿನಲ್ಲಿ ಇರುವಂತಹ ಅನುದಾನ 11,805. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಿನ್ನೆಲೆ ಹೇಳ್ಬೇಕಂತಂದ್ರೆ, ಈಗಾಗಲೇ ಹೊನ್ನಾವರ ತಾಲೂಕಿನ ಚಿಕ್ಕ ಗ್ರಾಮದ ಈ ಊರು ಮೊದಲು ಸೌಕರ್ಯಗಳಿಂದ ವಂಚಿತವಾಗಿತ್ತು. 1991ರಲ್ಲಿ ಅನೇಕ ಶಿಕ್ಷಣಾಭಿಮಾನಿಗಳ ಶ್ರಮದಿಂದಾಗಿ ಬರಗದ್ದೆ ಎಂಬ ಮಜಲೆಯಲ್ಲಿ ಹೆಬ್ಬಾನ್ಕೆರೆ ಶಾಲೆಯ ಬ್ರಾಂಚ್ ಶಾಲೆಯಾಗಿ ಪ್ರಾರಂಭವಾಯಿತು. ನಂತರ 1994ರಲ್ಲಿ ಸ್ವತಂತ್ರ ಶಾಲೆಯಾಗಿ ಅಸ್ತಿತ್ವಕ್ಕೆ ಬಂದಿತು. ಮೊದಲು ಏಕೋಪಾಧ್ಯಾಯ ಶಾಲೆಗೆ, ತದನಂತರ 2009-10ನೇ ಸಾಲಿನಲ್ಲಿ 2ನೇ ಶಿಕ್ಷಕರ ಹುದ್ದೆ ಮಂಜೂರಿಯಾಯಿತು. ಒಂದನೇ ಕೋಣೆಯಲ್ಲಿ 5 ತರಗತಿಗಳು ಹಾಗೂ ಬಿಸಿಯೂಟ ಅಡುಗೆ ತಯಾರಿಕೆ ಕಷ್ಟವಾದ ಕಾರಣ ಶಾಸಕರ ನಿಧಿಯಿಂದ ಸರ್ವ ಶಿಕ್ಷಣ ಅಭಿಯಾನ ಯೋಜನೆ ಅಡಿಯಲ್ಲಿ ಒಂದು ಹೊಸ ಕಟ್ಟಡ ಮಂಜೂರಿಯಾಯಿತು. ಕಟ್ಟಡ ಕಟ್ಟಲು ಸ್ಥಳೀಯ ದಾನಿಗಳಾದ ಶ್ರೀಧರ್ ಮಳಿವಾಳ ಇವರು ಜಾಗವನ್ನು ದೇಣಿಗೆಯಾಗಿ ನೀಡಿದರು. ಹಾಗೆ ಮತ್ತೋರ್ವ ದಾನಿಗಳಾದ ಪರಮೇಶ್ವರ್ ಮಳಿವಾಳರವರು ಕ್ರಯಕ್ಕೆ ಪಡೆದು ಶಾಲೆಗೆ ಹೆಸರಿಗೆ ನೋಂದಾಯಿಸಿದರು. ಹಾಗೆ ತದನಂತರ ಶಾಲೆಯ 2 ಕೊಠಡಿಯಲ್ಲಿ ಬೋಧನೆ ಮುಂದುವರಿಸಿಕೊಂಡು ಬಂದಿದ್ದೇವೆ. ಒಟ್ಟಾರೆಯಾಗಿ ಬರಗದ್ದೆ ಶಾಲೆಯು ಅಭಿವೃದ್ಧಿ ಹೊಂದುತ್ತಾ ಇರುವುದು ಕಂಡು ಬಂದಿರುತ್ತದೆ. ಈ ಒಂದು ಶಾಲೆಯಲ್ಲಿ ಇರುವಂತಹ 2022-23ನೇ ಸಾಲಿನಲ್ಲಿ ಇರುವಂತಹ ಮಕ್ಕಳ ಸಂಖ್ಯೆ ಅಂದ್ರೆ ಅಂಗನವಾಡಿಗಳು ಸೇರಿ ಒಟ್ಟು 1ನೇ ತರಗತಿಯಲ್ಲಿ 3, 2ನೇ ತರಗತಿಯಲ್ಲಿ 2, 3ನೇ ತರಗತಿಯಲ್ಲಿ 3, 4ನೇ ತರಗತಿಯಲ್ಲಿ ಇಲ್ಲ, 5ನೇ ತರಗತಿಯಲ್ಲಿ 2, ಒಟ್ಟು 21 ಮಕ್ಕಳಿದ್ರು ಆ ಟೈಮಿಗೆ. ಹಾಗೆ ಭೇಟಿ ನೀಡಿದ ದಿನ ಅಂದ್ರೆ ನಾವು ಏನ್ ಭೇಟಿ ಮಾಡಿದ್ವಿ ಆ ದಿನಾಂಕದಂದು ಅಂಗನವಾಡಿಯಲ್ಲಿ ಇರುವಂತಹ ಮಕ್ಕಳ ಸಂಖ್ಯೆ 11. 1ನೇ ತರಗತಿಯಲ್ಲಿ 3, 2ನೇ ತರಗತಿಯಲ್ಲಿ 2, 3ನೇ ತರಗತಿಯಲ್ಲಿ 3, 5ನೇ ತರಗತಿಯಲ್ಲಿ 2, ಒಟ್ಟು 21 ಮಕ್ಕಳು ಇರುವಂತದ್ದು. ಇನ್ನು ನಾವು ಸಾಮಾಜಿಕ ಪರಿಶೀಲನಾ ಅವಧಿಯಲ್ಲಿ ಕಂಡು ಬಂದಂತ ಧನಾತ್ಮಕ ಅಂಶಗಳು ಏನಿದೆ ಅದನ್ನ ಒಂದು ಈ ಸಭೆಗೆ ಮಂಡನೆ ಮಾಡುವಂತದ್ದು. ಶಾಲೆಯಲ್ಲಿ ಎಲ್ಲಾ ರಿಜಿಸ್ಟರ್ಗಳನ್ನ ಕ್ರಮಬದ್ಧವಾಗಿ ನಿರ್ವಹಣೆ ಮಾಡಲಾಗುತ್ತದೆ. ಶಾಲೆಯಲ್ಲಿ ಮಕ್ಕಳು ಎಲ್ಲ ದಿನಗಳಲ್ಲೂ ಹಾಜರಿರುತ್ತಾರೆ. ಶಾಲೆಯಲ್ಲಿ ಶಿಕ್ಷಣ ವ್ಯವಸ್ಥೆ ಚೆನ್ನಾಗಿರುತ್ತದೆ. ಶಾಲೆಯಲ್ಲಿ ಮಕ್ಕಳಿಗಾಗಿ ದಿನನಿತ್ಯ ಕುಡಿಯುವ ನೀರಿನ ವ್ಯವಸ್ಥೆ ಇರುತ್ತದೆ. ಶಾಲೆಯಲ್ಲಿ ಮಕ್ಕಳು ಪಠ್ಯೇತರ ಚಟುವಟಿಕೆಗಳಲ್ಲಿ ಕ್ರಿಯಾಶೀಲರಾಗಿರುವುದನ್ನು ಗಮನಿಸಲಾಗಿದೆ. ಶಾಲೆಯಲ್ಲಿ ಶಿಕ್ಷಕರು ನಿಯಮಿತವಾಗಿ ಹಾಜರಿರುತ್ತಾರೆ. ಹಾಗೆ ಶಾಲೆಯಲ್ಲಿ ದಿನನಿತ್ಯ ದಿನಪತ್ರಿಕೆ ಲಭ್ಯವಿರುತ್ತದೆ. ಶಾಲೆಯಲ್ಲಿ ಸುರಕ್ಷಾ ಪ್ರತಿಜ್ಞೆಯನ್ನು ಶಾಲಾ ಆವರಣಗಳ ಪ್ರಧಾನ ಸ್ಥಳದಲ್ಲಿ ಪ್ರದರ್ಶಿಸಲಾಗಿದೆ. ಶಾಲೆಯ ಪ್ರಾರಂಭದಲ್ಲಿ ಪಠ್ಯಪುಸ್ತಕಗಳು ಮತ್ತು ಸಮವಸ್ತ್ರಗಳನ್ನು ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ವಿತರಿಸಲಾಗಿದೆ. ಈ ಒಂದು ಶಾಲೆಯಲ್ಲಿರುವಂತಹ ಧನಾತ್ಮಕ ಅಂಶಗಳಿಗೆ ಸಂಬಂಧಪಟ್ಟಂತೆ ಇನ್ನು ಋಣಾತ್ಮಕ ಅಂಶಗಳು ಕೂಡ ನಾವು ಕೆಲವೊಂದನ್ನ ಗಮನಿಸಲಾಗಿದೆ. ಈ ಒಂದು ಶಾಲೆಯಲ್ಲಿ ಮಕ್ಕಳಿಗೆ ಆಟವಾಡಲು ಮೈದಾನ ವ್ಯವಸ್ಥೆ ಇರುವುದಿಲ್ಲ. ಹಾಗೆ ಶಾಲೆಯಲ್ಲಿ ಪೂರ್ಣ ಪ್ರಮಾಣದ ಕಾಂಪೌಂಡ್ ವ್ಯವಸ್ಥೆ ಇರುವುದಿಲ್ಲ. ಹಾಗೆ ಶಾಲೆಯ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಬಂದಿರುವುದಿಲ್ಲ. ಹಾಗೆ ಶಾಲೆಯಲ್ಲಿ ಡಿಜಿಟಲ್ ಮೂಲ ಸೌಕರ್ಯ ವ್ಯವಸ್ಥೆ ಇಲ್ಲದಿರುವುದನ್ನು ಗಮನಿಸಲಾಗಿದೆ. ನಲಿಗಳಿಗೆ ಮಕ್ಕಳಿಗೆ ಕುಳಿತುಕೊಳ್ಳಲು ಅಭ್ಯಾಸ ಮಾಡಲು ಡೆಸ್ಕ್ ಮತ್ತು ಕುರ್ಚಿ ವ್ಯವಸ್ಥೆ ಇರುವುದಿಲ್ಲ. ಶಾಲೆಯಲ್ಲಿ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಲಭ್ಯವಿರುವುದಿಲ್ಲ. ಈ ಎಲ್ಲ ಅಂಶಗಳನ್ನು ನಾವು ಋಣಾತ್ಮಕ ಅಂಶಗಳಲ್ಲಿ ಪರಿಗಣಿಸಿ ನಾವು ವರದಿಯಲ್ಲಿ ದಾಖಲಿಸಲಾಗಿದೆ. ಹಾಗೆ ಸಾಮಾಜಿಕ ಪರಿಶೀಲನಾ ಅವಧಿಯಲ್ಲಿ ಕಂಡು ಬಂದಂತಹ ಪ್ರಮುಖ ಅಂಶಗಳು: ಮಕ್ಕಳು ಪಾಲಕರು ಶಾಲೆಗಾಗಿ ಒಳ್ಳೆಯ ಸಹಕಾರವನ್ನು ನೀಡುತ್ತಿರುವುದನ್ನು ಗಮನಿಸಲಾಗಿದೆ. ಶಿಕ್ಷಕರು ಮತ್ತು ಮಕ್ಕಳಲ್ಲಿ ಒಳ್ಳೆಯ ಬಾಂಧವ್ಯ ಇರುವುದನ್ನು ಗಮನಿಸಲಾಗಿದೆ. ಶಾಲೆಯಲ್ಲಿ ಮಕ್ಕಳಿಗೆ ಟಿವಿ, ಕಂಪ್ಯೂಟರ್ ಹಾಗೂ ಡಿಜಿಟಲ್ ಮೂಲ ಸೌಕರ್ಯಗಳನ್ನು ಬೋಧನಾ ಕಾರ್ಯಗಳ ಸಂದರ್ಭದಲ್ಲಿ ಬಳಸಿದರೆ ಕಲಿಕಾ ಮಟ್ಟವನ್ನು ಹೆಚ್ಚಿಸಲು ಸಾಧ್ಯವಿರುತ್ತದೆ. ಹಾಗೆ ಶಾಲೆಯ ಮಕ್ಕಳಿಗೆ ಡೆಸ್ಕ್ ಮತ್ತು ಬೆಂಚ್ ಇದ್ದರೆ ವಿದ್ಯಾಭ್ಯಾಸ ಮಾಡಲು ಅನುಕೂಲವಾಗುತ್ತದೆ.
ಹಾಗೆ ಶಾಲೆಯಲ್ಲಿ ಒಣ ಕಸವನ್ನು ಸಂಗ್ರಹಿಸಿಟ್ಟು ಅದನ್ನ ಪಂಚಾಯತ್ನ ಕಸ ವಿಲೇವಾರಿ ವಿಧಾನದ ಮೂಲಕ ವಿಲೇವಾರಿ ಮಾಡುತ್ತಿದ್ದು ಹಾಗೂ ದ್ರವ್ಯತ್ಯಾಜ್ಯಗಳಿಗೆ ಬಿಡುವ ಮೂಲಕ ಸಮರ್ಪಕವಾಗಿ ವಿಲೇವಾರಿ ಮಾಡುತ್ತಿರ್ತಾರೆ. ಹಾಗೆ ಶಾಲೆಯ ಧ್ವಜ ಸ್ತಂಭವು ತುಕ್ಕು ಹಿಡಿದು ಶಿಥಿಲವಾಗಿರುವುದರಿಂದ ಹೊಸ ಸ್ತಂಭ ಅವಶ್ಯಕತೆ ಇರುವುದರ ಬಗ್ಗೆ ಮುಖ್ಯ ಶಿಕ್ಷಕರು ಸಂದರ್ಶನ ವೇಳೆಯಲ್ಲಿ ತಿಳಿಸಿರುತ್ತಾರೆ. ಹಾಗೆ ಶಾಲೆಯಲ್ಲಿ ಒಂದು ಶಿಕ್ಷಕರ ಕೊರತೆ ಇದ್ದು ಶಾಲಾ ಮಕ್ಕಳ ಹಿತದೃಷ್ಟಿಯಿಂದ ಒಂದು ಶಿಕ್ಷಕರ ಅವಶ್ಯಕತೆ ಇರುವುದರ ಬಗ್ಗೆ ಪಾಲಕ ಪೋಷಕರು ಸಂದರ್ಶನ ವೇಳೆಯಲ್ಲಿ ತಿಳಿಸಿರುವುದನ್ನು ಗಮನಿಸಲಾಗಿದೆ. ಹಾಗೆ ಶಾಲೆಗೆ ಇತರೆ ಇಲಾಖೆಯಿಂದ ಕೊಡುಗೆ ನೀಡಿರುವುದನ್ನು ಗಮನಿಸಲಾಗಿದೆ. ಪಂಚಾಯತಿನ ಶೌಚಾಲಯ ಹಾಗೆ ಪೈಪ್ಲೈನ್ ಹಾಗೆ ಪುಸ್ತಕ ಇಟ್ಟುಕೊಳ್ಳಲು ಕಪಾಟ್ ವ್ಯವಸ್ಥೆಯನ್ನು ಮಾಡಿರುವುದನ್ನು ಗಮನಿಸಲಾಗಿದೆ. ಈ ಎಲ್ಲ ವರದಿಗಳನ್ನು ನಾವು ಸಾಮಾಜಿಕ ಪರಿಶೀಲನಾ ಅವಧಿಯಲ್ಲಿ ಕಂಡು ಬಂದಂತಹ ವರದಿಗಳ ಬಗ್ಗೆ ತಮ್ಮ ಮುಂದೆ ಪ್ರಸ್ತಾಪಗೊಳಿಸಿದ್ವಿ. ಈ ವರದಿಯಲ್ಲಿ ಏನಾದರೂ ಸೇರಿಸಲಿಕ್ಕಿರುವ ಏನಾದ್ರು ಆಡ್ ಮಾಡ್ಲಿಕ್ಕೆ ಏನಾದ್ರು ಅಥವಾ ಏನಾದ್ರು ತಪ್ಪುಗಳಿದ್ರೆ ತಾವು ತಿಳಿಸಬಹುದು. ಈ ಒಂದು ಸಂದರ್ಭದಲ್ಲಿ ನೀವು ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ. ವಿದ್ಯುತ್ ಸಂಪರ್ಕ ಹಳೆ ಕಟ್ಟಡ ಅದೇ ರೀಪ್ ಅಂತಾರಲ್ಲ ಎಲ್ಲ ವರದಿಗಳು ಮತ್ತೆ ಚರ್ಚೆ ಮಾಡಿ. ಇನ್ನೊಂದ್ರೆ ನಾವು ಸ್ವಲ್ಪ ಮಾಹಿತಿ ಇದ್ರ ಬಗ್ಗೆ ಕೊಡ್ಲಿಕ್ಕೆ ಏನಾಗ್ತೇನೆ, ಯಾಕಂದ್ರೆ ಮೇಡಮ್ ಅವರು ಇದ್ರು ವರದಿನ ವಾಚನೆ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ನಾನು ಇದರಲ್ಲಿ ವರದಿ ವಾಚನೆಯನ್ನ ಮಾಡಿದ್ವಿ. ಇದ್ರ ಬಗ್ಗೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಲಿಕ್ಕೆ ನಾನು ಇಚ್ಛಿಸ್ತೇನೆ. ಈಗಾಗಲೇ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಎಂಬುದು ತಮಗೆ ಗೊತ್ತಿರುವಂತೆ ಈ ಎಲ್ಲ ಹಿಂದೆಲ್ಲ ಸರ್ವ ಶಿಕ್ಷಣ ಅಭಿಯಾನ ಮತ್ತು ರಾಷ್ಟ್ರೀಯ ಮಾಧ್ಯಮಿಕ ಅಭಿಯಾನ, ಶಿಕ್ಷಕರ ಶಿಕ್ಷಣ ಅಭಿಯಾನ, ಈ ಮೂರು ಯೋಜನೆಗಳಿದೆ ಏನಿದೆ ಅದರ ಒಂದು ಪ್ರಾಯೋಜಕದಿಂದ ಏಕೀಕರಣದಿಂದ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಜಾರಿ ತಂದಿದೆ. ಇದು 2018-19 ಕೇಂದ್ರ ಬಜೆಟ್ ನಲ್ಲಿ ಕೂಡ ಅನುಮೋದಿಸಿದೆ. ಅಂದ್ರೆ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಎಂಬುದು ಕೇಂದ್ರ ಬಜೆಟ್ ನಲ್ಲಿ 18-19 ಇದು ಅನುಮೋದನೆಯನ್ನು ಪಡೆದಿತ್ತು. ಈ ಒಂದು ಇದರಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಉದ್ದೇಶ ಏನಂತಂದ್ರೆ ಈಗಾಗಲೇ ಪ್ರೀ ನರ್ಸರಿ ಅಂತಂದ್ರೆ ಅಂಗನವಾಡಿ LKG UKG ಇಂದ 12ನೇ ತರಗತಿಯವರೆಗೆ ಸಮಾನವಾದ ಶಿಕ್ಷಣವನ್ನು ಕೊಡುವಂಥದ್ದು ಮತ್ತು ಉಚಿತವಾದ ಶಿಕ್ಷಣವನ್ನು ಕೊಡುವಂಥದ್ದು, ಮತ್ತೆ ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಸಮಾನವಾದ ಶಿಕ್ಷಣ ಮತ್ತೆ ಲಿಂಗ ಅಸಮಾನತೆಯನ್ನು ಹೋಗಲಾಡಿಸುವುದನ್ನು ಖಚಿತಪಡಿಸುವುದಕ್ಕೋಸ್ಕರ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯನ್ನು ಜಾರಿ ತಂದಿರುವಂಥದ್ದು. ಈಗಾಗಲೇ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಗುರಿ ಏನಂತಂದ್ರೆ 2030 ಒಳಗಡೆ ಎಲ್ಲರೂ ಅಂದ್ರೆ ಹುಡುಗರು ಹುಡುಗಿಯರು ಎಲ್ಲರೂ ಸಮಾನವಾದ ಶಿಕ್ಷಣವನ್ನು ಪಡೆಯಬೇಕು, ಹಾಗೆ ಉಚಿತವಾದ ಶಿಕ್ಷಣವನ್ನು ಪಡೆಯಬೇಕು, ಮತ್ತೆ ರಾಷ್ಟ್ರೀಯ ಮಾಧ್ಯಮಿಕ ಮತ್ತು ಪ್ರಾಥಮಿಕ ಹಂತದ ಏನು ಶಿಕ್ಷಣ ಇದೆ ಅದು ಶಿಕ್ಷಣದ ಗುಣಮಟ್ಟವನ್ನು ಉತ್ತೇಜಿಸಿಕೊಂಡು ಬಲಪಡಿಸಿಕೊಂಡು ಅದನ್ನ ಶಿಕ್ಷಣ ವ್ಯವಸ್ಥೆಯನ್ನು ಸರಿಪಡಿಸುವಂತದ್ದು ಈ ಒಂದು ಯೋಜನೆಯಲ್ಲಿ ಇರುವಂತದ್ದು. ಹಾಗಾಗಿ ಈ ಯೋಜನೆಯಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಉದ್ದೇಶದಲ್ಲಿ ಶಾಲೆಯ ಕಾರ್ಯಕ್ಷಮತೆಯನ್ನು ಬಲಪಡಿಸುವಂತ ಉತ್ತೇಜಿಸುವಂತದ್ದು ಮತ್ತೆ ಶಿಕ್ಷಣದ ಗುಣಮಟ್ಟವನ್ನು ಕಲಿಕಾ ಫಲಿತಾಂಶವನ್ನು ಹೆಚ್ಚಿಸುವಂತದ್ದು ಈ ಯೋಜನೆಯ ಉದ್ದೇಶ. ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಕ್ಕಳಿಗೆ ಕೊಡುವಂತದ್ದು ವ್ಯವಸ್ಥೆಗಳು ಸಾಕಷ್ಟು ಇವೆ. ಅಂದ್ರೆ ಮಕ್ಕಳು ಏನು ಶಾಲೆಯಲ್ಲಿ ದಾಖಲಾಗಬೇಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಯಾಕೆ ಈ ತರ ಇದೆಲ್ಲ ಮಾಡ್ತಾರೆ, ಸೌಲಭ್ಯವನ್ನು ಕೊಡ್ತಾರೆ ಅಂತಂದ್ರೆ ಹೆಚ್ಚಿನ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಕಲಿಬಹುದು, ಬೇರೆ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಹೋಗಬಾರದು. ಇಲ್ಲಿ ಕಲ್ತಂತ ಮಕ್ಕಳು ಕೂಡ ಈಗ ಮೇಡಮ್ ಅವ್ರು ಹೇಳಿದ್ರು, ಅವ್ರ ಮಕ್ಕಳೇ ಹೇಳಿದ್ರು, ಅವರ ಮಕ್ಕಳೇ ಈ ಗೌರ್ಮೆಂಟ್ ಸ್ಕೂಲಲ್ಲಿ ಕಲ್ತ್ಕೊಂಡು MBA ಮತ್ತೆ ಇದು ಮಾಡ್ತಾ ಇದಾರೆ ಅಂತ, ಮೆಡಿಕಲ್ ಓದ್ತಾ ಇದ್ದಾರೆ. ಹಾಗಾಗಿ ನಮ್ಮ ಮಕ್ಕಳು ಏನಂತಂದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಹೆಚ್ಚಿನದಾಗಿ ಕಲಿಸ್ಬೇಕು. ಮತ್ತೆ ಪ್ರೈವೇಟ್ ಸ್ಕೂಲ್ ತಾವು ನೋಡಿರ್ಬೋದು, ಈಗ ಏನಾಗಿದೆ ಅಂತಂದ್ರೆ ಪ್ರೈವೇಟ್ ಸ್ಕೂಲ್ ಬಸ್ ಎಲ್ಲ ಬರುತ್ತೆ, ಮನೆ ಬಾಗಿಲು ಬರುತ್ತೆ, ಆದ್ರೆ ನೀವು ಅದಕ್ಕೆ ಫೀಸ್ ಎಲ್ಲ ಕೊಡ್ಬೇಕಾಗ್ತದೆ. ಮತ್ತೆ ಮಕ್ಕಳಿಗೆ ಎಷ್ಟು ಒತ್ತಡ ಇದೆ ಅಂತಂದ್ರೆ ಪ್ರತಿ ದಿವಸ ಇಂಗ್ಲಿಷ್ ಮೀಡಿಯಂ ಹೋಗೋರಿಗೆ ಮಕ್ಕಳಿಗೆ ಹೋಮ್ವರ್ಕ್ ಕೊಡ್ತಾರೆ. ಹೋಮ್ವರ್ಕ್ ಕೊಡೋದನ್ನ ಏನಂತಂದ್ರೆ ಫುಲ್ ಹೋಮ್ವರ್ಕ್ ಅಂದ್ರೆ
ಅವ್ರು ಬೇರೆ ಯಾವುದು ಎಂಟರ್ಟೈನ್ಮೆಂಟ್ ಅಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ ಅಥವಾ ಕ್ರೀಡೆಯಲ್ಲಿ ಭಾಗವಹಿಸುವಂತದ್ದಾಗಿದೆ ಯಾವುದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಮಕ್ಕಳಿಗೆ ಆಗ್ತಾ ಇಲ್ಲ. ಅದು ಬರೀ ಹೋಮ್ವರ್ಕ್ ಅಂದ್ರೆ ವಿದ್ಯಾಭ್ಯಾಸ ಮಾಡೋದು ಅಷ್ಟೇ ಆಗಿರ್ತದೆ ಬಿಟ್ರೆ ಅವರು ಏನು ಅಂತಂದ್ರೆ ಒತ್ತಡಕ್ಕೆ ಅಂದ್ರೆ ಮಕ್ಕಳಿಗೆ ಎಷ್ಟು ಬೇಕು ಹೇಳಿದ್ರಲ್ಲ ಅವರು ಪ್ರೈವೇಟ್ ಸ್ಕೂಲ್ ಕಳ್ಸಿದಾಗ ಮಗು ಏನಂತಂದ್ರೆ ದಿವಸಕ್ಕೆ 14 ಬುಕ್ ಹೊತ್ಕೊಂಡು ಹೋಗ್ಬೇಕಾಗ್ತದೆ. ಮತ್ತೆ ಅದನ್ನೇ ದಿವಸನು ಬೆಳಗಿನ ಸಂಜೆ ತನಕ ವಿದ್ಯಾಭ್ಯಾಸದಲ್ಲೇ ಇರಬೇಕಾಗ್ತದೆ. ಬೇರೆ ಯಾವುದು ಚಟುವಟಿಕೆಯಲ್ಲಿ ಭಾಗವಹಿಸ್ಲಿಕ್ಕೆ ಆಗುವುದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಮೇಡಮ್ ಹೇಳಿದ್ರು. ನಿಮಗೆ ಗೊತ್ತಿರ್ಬೋದು ಮಕ್ಕಳು ಪ್ರೈವೇಟ್ ಸ್ಕೂಲ್ ಅಲ್ಲಿ ಹೋದ್ರೆ ಇಷ್ಟೆಲ್ಲ ಸಮಸ್ಯೆಗಳಾಗ್ತವೆ. ಹಾಗಾಗಿ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಈಗ ಹೆಚ್ಚಿನ ಸೌಲಭ್ಯಗಳನ್ನು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಇದರಲ್ಲಿ ಮಕ್ಕಳಿಗೆ ಅನುಕೂಲವಾಗುವಂತೆ ಪಠ್ಯಪುಸ್ತಕವನ್ನ ಕೊಡ್ತಾ ಇದ್ದಾರೆ, ಉಚಿತವಾಗಿ ಕೊಡ್ತಾ ಇದ್ದಾರೆ. ಹೌದಲ್ಲ? ಪಠ್ಯಪುಸ್ತಕನ ಎಲ್ಲ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಮತ್ತೆ ಸಮವಸ್ತ್ರವನ್ನ ಕೊಡ್ತಾ ಇದ್ದಾರೆ. ಈಗ ಪ್ರೈವೇಟ್ ಸ್ಕೂಲ್ ಹೋದ್ರೆ ಅವರೇ ಪೇರೆಂಟ್ಸೇ ಹೊಲಿಸ್ಕೊಡ್ಬೇಕು, ಮತ್ತೆ ಅವ್ರಿಗೆ ಅಷ್ಟು ಫೀಸ್ ಅನ್ನ ಕೊಡಬೇಕಾಗ್ತದೆ. ಹಾಗಾಗಿ ಮಕ್ಕಳಿಗೆ ಈಗ ಗೌರ್ಮೆಂಟ್ ಇಂದ ಸಮವಸ್ತ್ರವನ್ನು ಕೊಡ್ತಾ ಇದ್ದಾರೆ. ಈಗ ಸಾಕ್ಸ್ ಅನ್ನ ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ಒಂದು ಸಾಕ್ಸ್ ಇಲ್ಲಂತಂದ್ರೆ ಸ್ಯಾಂಡಲ್ ಅನ್ನು ಕೊಡ್ತಾರೆ, ನನ್ನ ಚಪ್ಪಲಿಯನ್ನು ಕೊಡುವಂತದ್ದಿದೆ. ಹಾಗೆ ಅದರ ಜೊತೆಗೆ ಈಗ ಮಕ್ಕಳಿಗೆ ಅಂದ್ರೆ ಹಿರಿಯ ಪ್ರಾಥಮಿಕ ಶಾಲೆ ಅಂದ್ರೆ 1 ಕಿಲೋಮೀಟರ್ ದೂರ ಇದೆ, ಅವರಿಗೆ ಸಾರಿಗೆ ವೆಚ್ಚ ಕೂಡ ಕೊಡ್ಲಿಕ್ಕೆ ಅವಕಾಶ ಇದೆ. 3 ಕಿಲೋಮೀಟರ್ ಗಿಂತ ದೂರ ಇದೆ ಅಂದ್ರೆ ಶಾಲೆಯ ಬರುವಂತದ್ದು ಇದ್ರೆ 3 ಕಿಲೋಮೀಟರ್ ದೂರ ಇದೆ, ಅದಕ್ಕೂ ಕೂಡ ಸಾರಿಗೆ ವ್ಯವಸ್ಥೆ ಕೂಡ ಇರುವಂತದ್ದು ಇದೆ. ಆಮೇಲೆ ವಿದ್ಯಾರ್ಥಿ ವೇತನ ಈಗಾಗಲೇ ತಮಗೆ ಗೊತ್ತಿರುವಂತೆ ಈಗಾಗಲೇ SC/ST ಅವರಿಗೆ ಮತ್ತೆ ಏನಂತಂದ್ರೆ ಅಲ್ಪಸಂಖ್ಯಾತ ಅವ್ರಿಗೆ ಮಾತ್ರ ವಿದ್ಯಾರ್ಥಿ ವೇತನ ಬರ್ತಾ ಇದೆ ಈ ಇದರಲ್ಲಿ. ಅವರಿಗೆ ಮಾತ್ರ ಈ ಒಂದು ಸಂದರ್ಭದಲ್ಲಿ ಬರ್ತಾ ಇದೆ. ಬೇರೆ ಉಳಿದವರಿಗೆ 2 ಕೊರೋನಾದಿಂದ ಇದು ವಿದ್ಯಾರ್ಥಿ ವೇತನ ಜಮಾ ಆಗ್ತಾ ಇದೆ. ಅದು ಕೂಡ ನಾವು ಇದರಲ್ಲಿ ವರದಿಯಲ್ಲಿ ದಾಖಲಿಸಿದ್ವಿ. ಅದು ಕೂಡ ಮಕ್ಕಳಿಗೆ ಸಿಗುವಂತ ಸೌಲಭ್ಯಗಳು ಸಿಗಲೇಬೇಕಾಗ್ತದೆ. ಹಾಗಾಗಿ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಸಾಕಷ್ಟು ಸೌಲಭ್ಯಗಳನ್ನು ಕೊಡ್ತಾ ಇದೆ ಈ ಒಂದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ. ಅದ್ರ ಜೊತೆಗೆ ಕೂಡ ಈಗ ಮಕ್ಕಳಿಗೆ ಏನಂತಂದ್ರೆ ಶಾಲೆಯಲ್ಲಿ ದಾಖಲಾತಿ ಹೆಚ್ಚಿಸಲಿಕ್ಕೆ ಮತ್ತೆ ಮಕ್ಕಳು ಹಸುವಿನಿಂದ ಹೊರಗಡೆ ಇರಬಹುದು, ಮತ್ತೆ ಮಕ್ಕಳು ಯಾವುದು ಒಂದು ಶಾಲೆಯ ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನೋ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಕೂಡ ಪ್ರಧಾನ ಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಈ ಯೋಜನೆ ಕೂಡ ಜಾರಿ ತಂದಿದೆ. ಅಂದ್ರೆ ನಾವು ಓದ್ಬೇಕಾರೆಲ್ಲ ಏನಂತಂದ್ರೆ ಬರೀ ಉಪ್ಪಿಟ್ಟು ಸಿಗ್ತಿತ್ತು. ಆದ್ರೆ ಈಗ ಅಂತಂದ್ರೆ ಎಲ್ಲ ಬಿಸಿ ಊಟನೇ ಸಿಗ್ತಾ ಇದೆ. ಬಿಸಿ ಊಟ ಅಂತಂದ್ರೆ ಮಧ್ಯಾಹ್ನ ಹೊತ್ತಿಗೆ ಅನ್ನ ಸಾಂಬಾರು, ಆಮೇಲೆ ಒಂದ್ ದಿವಸ ಪಲಾವ್ ಚಿತ್ರಾನ್ನ, ಶನಿವಾರ ಪಲಾವ್ ಚಿತ್ರಾನ್ನ ಎಲ್ಲ ಮಾಡ್ತೀವಿ. ಈಗ ಬೇಸಿಗೆ ಹೋದ್ರೆ ಬಿಸಿಬೇಳೆ ಬಾತ್. ಈ ಕಡೆ ಏನಂತಂದ್ರೆ ಮಧ್ಯಾಹ್ನದ ಬಿಸಿ ಊಟದಲ್ಲಿ ಪೌಷ್ಟಿಕಾಂಶವನ್ನು ಹೆಚ್ಚಿಸಲಿಕ್ಕೆ ಬಹಳಷ್ಟು ಇದನ್ನ ಸರ್ಕಾರ ಕೊಡ್ತಾ ಇದೆ. ತರಕಾರಿಯಲ್ಲಿ ಬಳಸ್ಕೊಳ್ಬಹುದು, ಅನ್ನ ಸಾಂಬಾರನ್ನ ಮಾಡ್ಕೊಳ್ಬಹುದು. ಆಮೇಲೆ ಅದರ ಜೊತೆಗೆ ಈಗಾಗಲೇ ತಮಗೆ ಗೊತ್ತಿರುವಂತೆ ಅಜಿತ್ ಪ್ರೇಮ್ ಫೌಂಡೇಶನ್ ಇಂದ ವಾರದಲ್ಲಿ ಎಲ್ಲಾ ದಿವಸನೂ ಮೊಟ್ಟೆ ಕೊಡಬೇಕಂತಿದೆ. ಮೊಟ್ಟೆ ಜೊತೆಗೆ ಮೊಟ್ಟೆ ತಿನ್ನಿಲ್ಲದವರಿಗೆ ಶೇಂಗಾ ಚಿಕ್ಕಿಯನ್ನು ಕೊಡುವಂತ, ಶೇಂಗಾ ಚಿಕ್ಕಿ ತಿನ್ನದವರಿಗೆ ಬಾಳೆಹಣ್ಣು ಕೊಡುವಂತ, ಈ ರೀತಿ ಸರ್ಕಾರ ವ್ಯವಸ್ಥೆಗಳನ್ನ ಮಾಡ್ತವೆ. ಮಕ್ಕಳು ಹೆಚ್ಚಿನದಾಗಿ ಶಾಲೆಯಲ್ಲಿ ಗೌರ್ಮೆಂಟ್ ಸ್ಕೂಲ್ಗೆ ಬರ್ಬೇಕನ್ನೋ ದೃಷ್ಟಿಯಿಂದ ಈ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ತಾ ಇದೆ. ಇದರಲ್ಲಿ ಹೇಳ್ಬೇಕಂತಂದ್ರೆ ಈಗಾಗಲೇ ಮಕ್ಕಳ ಒಂದು ಪೌಷ್ಟಿಕಾಂಶವನ್ನು ಹೆಚ್ಚಿಸಲಿಕ್ಕೆ ಕೂಡ ಬೆಳಗಿನ ಸಮಯದಲ್ಲಿ ಹಾಲನ್ನ ಕೊಡುವಂಥದ್ದು. ಬೆಳಿಗ್ಗೆ ಶಾಲೆಗೆ ಹಾಜರಾದ ಸಂದರ್ಭದಲ್ಲಿ 10 ಗಂಟೆ ಸುಮಾರು ಹಾಲನ್ನು ವಿತರಣೆ ಮಾಡುವುದು ಪ್ರಾರ್ಥನೆ ಆದ ನಂತರ. ಅದ್ರ ಜೊತೆಗೆ ಕೂಡ ರಾಗಿ ಮಾಲ್ಟ್ ಅನ್ನ ಕೊಡ್ತಾ ಇದ್ದಾರೆ ವಾರದಲ್ಲಿ 2 ಬಾರಿನ. ಅದ್ರ ಜೊತೆಗೆ ಹಾಲಿಗೆ ಕೊಡ್ತಾ ಇದ್ದಾರೆ. ಮೊದಲೇ 5 ದಿವಸ ಹಾಲನ್ನ ಕೊಡ್ಲಿಕ್ಕಿತ್ತು, ಅದ್ರ ಜೊತೆಗೆ ಈಗ ರಾಗಿ ಮಾಲ್ಟ್ ಕೂಡ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ. ಹೌದಲ್ಲ? ಕೊಡ್ತಾ ಇದಾರಲ್ಲ, ಎಲ್ಲ ಕುಡಿತಾ ಇದ್ದಾರೆ. ಈ ರೀತಿ ಎಲ್ಲಾ ಸರ್ಕಾರ ಏನಂತಂದ್ರೆ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ತಾರೆ. ಆ ವ್ಯವಸ್ಥೆಯಲ್ಲಿ ನಾವು ಏನಂತಂದ್ರೆ ಇದನ್ನ ಎಲ್ಲಾನು ಪಡ್ಕೊಳ್ಬೇಕು. ಮಕ್ಕಳು ಸೌಲಭ್ಯನ ಪಡ್ಕೊಳ್ಬೇಕು, ಮತ್ತೆ ಪಾಲಕ ಪೋಷಕರು ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಬೇಕು. ಯಾಕೆಂದ್ರೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಂಡ್ರೆ ಈ ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಎಷ್ಟು ಅನುಕೂಲ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲಾ ವ್ಯವಸ್ಥೆಗಳು ಕೂಡ ಇದರಲ್ಲಿ ಮಾಡಲಾಗ್ತಿದೆ. ಹಾಗಾಗಿ ಈ ಗೌರ್ಮೆಂಟ್ ಸ್ಕೂಲ್ಗೆ ಹೆಚ್ಚಿನ ಮಕ್ಕಳನ್ನ ಸೇರಿಸುವಂತ ವ್ಯವಸ್ಥೆ ಆಗಬೇಕು. ಮತ್ತೆ ಇಲ್ಲಿ ಕಲಿತಂತ ಮಕ್ಕಳೇ ಹೆಚ್ಚಿನದಾಗಿ ಬೇರೆ ಬೇರೆ ಆಫೀಸರ್ಗಳಾಗಿದ್ದಾರೆ, ಬೇರೆ ಬೇರೆ ಹುದ್ದೆಗಳಲ್ಲಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ. ಹಾಗಾಗಿ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಹೆಚ್ಚಿನ ಮಕ್ಕಳನ್ನ ಸೇರಿಸುವಂತ ವ್ಯವಸ್ಥೆಯನ್ನ ಪಾಲಕರು ಎಲ್ಲರೂ ಮಾಡಬೇಕು. ಅದೇ ಯೋಜನೆಯಲ್ಲಿ ಇರಬೇಕು. ಯಾವುದೇ ಒಂದು ಖಾಸಗಿ ಶಾಲೆಯಲ್ಲಿ ಸೇರಿಸುವಂತ ಮನಸ್ಸನ್ನ ಇಟ್ಕೊಳ್ಬಾರ್ದು ಎನ್ನುವ ಮಾಹಿತಿಯನ್ನು ಹೇಳ್ತಿರುವಂತದ್ದು. ಹಾಗೆ ಈ ಒಂದು ಸಾಮಾಜಿಕ ಪರಿಶೋಧನೆ
ಈಗಾಗಲೇ ತಮಗೆ ಗೊತ್ತಿರುವಂತೆ ಇದು ಏನಾಗಿದೆ ಅಂತಂದ್ರೆ ಎಲ್ಲಾ ಹಂತದಲ್ಲೂ ಎಲ್ಲಾ ಯೋಜನೆಗಳು ಕೂಡ ಸಾಮಾಜಿಕ ಪರಿಶೋಧನೆ ಕಡ್ಡಾಯವಾಗಿ ಮಾಡ್ತಾ ಇದೆ. ಅಂದ್ರೆ ಈಗಾಗಲೇ ನಮ್ಮ ಗ್ರಾಮ ಪಂಚಾಯತ್ ಮಟ್ಟದಲ್ಲೂ ಕೂಡ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನ ಮಾಡಲಾಗ್ತಿತ್ತು. ಈಗ ಶಾಲೆ ಹಂತದಲ್ಲೂ ಕೂಡ ನಮಗೆ ಇದು ಹೊಸದಾಗಿ ಕೊಟ್ಟಿರುವಂತದ್ದು. ಹೊಸದಾಗಿ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆ ಮಾಡಿ ಕೊಟ್ಟಿದ್ದಾರೆ. ಅದ್ರ ಜೊತೆ ಕೂಡ ನಮಗೆ ಮಿಡ್ ಡೇ ಮೀಲ್ ಅಂದ್ರೆ ಮಧ್ಯಾಹ್ನದ ಬಿಸಿಯೂಟ ಕೂಡ ನಾವು ಕೆಲವೊಂದು ಶಾಲೆಗಳು ಮಾತ್ರ ಮಾಡಿದ್ವಿ. ಉಳಿದಂತ ಈಗ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಯೋಜನೆಯಲ್ಲಿ ಸಾಮಾಜಿಕ ಪರಿಶೀಲನೆ ಮಾಡಲಿಕ್ಕೆ ನಮಗೆ ಈ ಒಂದು ತಾಲೂಕಿನಲ್ಲಿ ಹೊನ್ನಾವರ ತಾಲೂಕಿನಲ್ಲಿ ಆಯ್ಕೆ ಅಂದ್ರೆ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತೆ 2 ಶಾಲೆಗಳನ್ನ ಆಯ್ಕೆ ಮಾಡಲಿಕ್ಕೆ ನಮಗೆ ಕೊಟ್ಟಿದ್ರು. ಅದರಲ್ಲಿ ಮುಖ್ಯವಾಗಿ ಒಂದು HPS ಹೆಬ್ಬಾನ್ಕೆರೆ ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ಬರಗೇರಿ 2 ಸ್ಕೂಲನ್ನ ನಮಗೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಗೆ ಸಾಮಾಜಿಕ ಪರಿಶೀಲನೆ ಮಾಡಲಿಕ್ಕೆ ಕೊಟ್ಟಿದ್ರು. ಅದರಂತೆ ನಾವು ಸಾಮಾಜಿಕ ಪರಿಶೀಲನಾ ಪ್ರಕ್ರಿಯೆಗಳು ಪ್ರಕ್ರಿಯೆಗೊಂಡು ಎಲ್ಲಾ ಅಂಶಗಳನ್ನು ನಾವು ಪರಿಗಣನೆಯನ್ನು ತೆಗೆದುಕೊಂಡಿರುವಂತದ್ದು ಮತ್ತೆ ತಮ್ಮ ಮುಂದೆ ವರದಿ ಕೂಡ ವಾಚನವನ್ನ ಮಾಡಿರುವಂತದ್ದು. ಈ ಸಾಮಾಜಿಕ ಪರಿಶೋಧನೆ ಮಾಡುವ ಉದ್ದೇಶ ಏನೆಂದರೆ ಈಗಾಗಲೇ ಈಗ ಏನೇನ ಯೋಜನೆಗಳು ಜಾರಿ ತರ್ತವೆ ಆ ಜಾರಿ ತಂದಂತಹ ಯೋಜನೆಗಳು ಸರಿಯಾಗಿ ಫಲಾನುಭವಿ ಮುಟ್ಟಿದೆ, ಆಮೇಲೆ ಆ ಫಲಾನುಭವಿಗಳು ಅದರ ಸೌಲಭ್ಯನ ಪಡೆದುಕೊಂಡಿರಬೇಕು. ಅಲ್ಲಿ ಬರುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರು ಏನು ತಮ್ಮ ಏನು ಕುಂದುಕೊರತೆಗಳೇನಿದೆ ಅವರಿಗೆ ಹೇಳ್ಕೊಳ್ಳೋಕೆ ಅವಕಾಶ ಮಾಡಿಕೊಡುವಂಥದ್ದು ಈ ಒಂದು ಸಾಮಾಜಿಕ ಪರಿಶೋಧನೆ ವ್ಯವಸ್ಥೆಯಲ್ಲಿ ಇರುವಂಥದ್ದು. ಮತ್ತಂತ ಹೇಳಿದ್ರೆ ಇದು 3 ವ್ಯವಸ್ಥೆಯನ್ನು ಅಂದ್ರೆ ಈಗಾಗಲೇ ನಮ್ಮಲ್ಲಿ ಇರುವಂತೆ ಸಾಮಾಜಿಕ ಪರಿಶೋಧನೆ ನಡೆಸುವ ಹಂತದಲ್ಲಿ ಪಾರದರ್ಶಕವಾಗಿ ಅಂದ್ರೆ ಎಲ್ಲ ನಡೆದಂತಹ ಏನು ವಿಷಯಗಳನ್ನ ಜನರ ಮುಂದೆ ಎತ್ತಿಡುವಂಥದ್ದು. ಅಂದ್ರೆ ಏನೇ ನಡೆದಿದ್ರು ಈ ಒಂದು ಶಾಲೆ ಹಂತದಲ್ಲಿ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಗೆ ಸಂಬಂಧಪಟ್ಟಂತೆ ಏನೇ ಒಂದು ನಡೆದಿದೆ ಧನಾತ್ಮಕವಾದ್ರು ಋಣಾತ್ಮಕವಾದ್ರು ಅದು ಪ್ರಮುಖ ಅಂಶವನ್ನು ತಮ್ಮ ಮುಂದೆ ಎತ್ತಿಡುವಂಥದ್ದು ಈ ಒಂದು ಪಾರದರ್ಶಕ ವ್ಯವಸ್ಥೆಯಲ್ಲಿ ನಮ್ಮ ಸಾಮಾಜಿಕ ಪರಿಶೋಧನೆ ನಡೀತಾ ಇದೆ. ಮತ್ತೆ ಇದ್ರ ಜೊತೆಗೆ ಉತ್ತರದಾಯಿತ್ವ ಅಂತಂದ್ರೆ ಈಗಾಗಲೇ ಏನು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಲ್ಲಿ ಖರ್ಚು ವೆಚ್ಚಗಳಾಗಿರ್ತವೆ ಮತ್ತೆ ಈ ಒಂದು ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನೇನು ಆಗಿರೋದ್ರ ಬಗ್ಗೆ ಪಾರದರ್ಶಕವಾಗಿ ನಾವು ಉತ್ತರದಾಯಿಗಳಾಗಿರ್ಬೇಕು ಮುಖ್ಯ ಶಿಕ್ಷಕರು ಮತ್ತೆ STMCಗಳು ಅಧ್ಯಕ್ಷರು ಹಾಗೆ ಎಲ್ಲ ಸರ್ವ ಸದಸ್ಯರು ಕೂಡ ಅದಕ್ಕೆ ಉತ್ತರದಾಯಿಗಳಾಗಿರುತ್ತದೆ. ಮತ್ತು ಜನರ ಭಾಗವಹಿಸಬೇಕು ಅಂತಂದ್ರೆ ಈಗಾಗಲೇ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಕೊಂಡ್ರೆ ಅಲ್ಲಿ ಜನರು ಇದ್ರ ಮಾತ್ರ ಆ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಆ ಕಾರಣದಿಂದಾಗಿ ನಾವು ಎಲ್ಲರನ್ನೂ ತರಲಿಕ್ಕೆ ನಾವು ಹೇಳಿದ್ವಿ. ಈಗಾಗಲೇ ಇಲ್ಲಿ ಇರುವಂತಹ STMC ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೆ ಎಲ್ಲ ಸದಸ್ಯರು ಮತ್ತೆ ಹಳೆ ವಿದ್ಯಾರ್ಥಿಗಳು ಕೂಡ ಬರ್ಲಿಕ್ಕೆ ಹೇಳಿದ್ವಿ. ಅದರಂತೆ ಹಳೆ ವಿದ್ಯಾರ್ಥಿ ಪರವಾಗಿ ಅಧ್ಯಕ್ಷರು ಕೂಡ ಬಂದಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ನಮಗೊಬ್ಬರಿಗೆ ಸೀಮಿತವಾಗಿರುವಂತದ್ದಲ್ಲ, ಎಲ್ಲ ಜನರಿಗೂ ಸೀಮಿತವಾಗಿರುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಈಗಾಗಲೇ ಸಾಮಾಜಿಕ ಪರಿಶೋಧನೆ ನಡೆಸಲಿಕ್ಕೆ ನಮ್ಗೆ ಈಗಾಗಲೇ ಸಾಮಾಜಿಕ ಪರಿಶೋಧನಾ ಘಟಕದಿಂದ ಕೊಡ್ತಾ ಇದ್ದಾರೆ. ಆ ಒಂದು ಘಟಕದಿಂದ ಕೊಟ್ಟಂತಹ ನಾವು ಕೆಲಸವನ್ನು ನಾವು ಕರೆಕ್ಟಾಗಿ ಈಗ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಗೆ ಸಂಬಂಧಪಟ್ಟಂತೆ ಎಲ್ಲಾ ಮಾಹಿತಿಗಳನ್ನ ತಮ್ಮ ಮುಂದೆ ಈಗಾಗಲೇ ಪ್ರಸ್ತಾಪಪಡಿಸ್ತೀವಿ. ಹೀಗಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆ ಈ ಒಂದು 3 ಹಂತದಲ್ಲಿ ಏನು ನಡೀತದೆ ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವ ಮತ್ತು ಜನರ ಭಾಗವಹಿಸುವಿಕೆ ಇದರಿಂದ ನಡೀತದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ನಮಗೆ ಈಗಾಗಲೇ ನಮ್ಮ ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರು ಎಲ್ಲ ಸದಸ್ಯರು ನಮಗೆ ತುಂಬುವುದೇ ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ತುಂಬುವುದೇ ಧನ್ಯವಾದಗಳನ್ನು ಅರ್ಪಿಸುತ್ತಾ ತಮ್ಮ ಒಂದು ಸಲಹೆ ಸೂಚನೆಗಳಿಗೆ ಈ ಒಂದು ಸಂದರ್ಭದಲ್ಲಿ ಅವಕಾಶ ಮಾಡಿಕೊಡುತ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದಿಸ್ತಾ ನನ್ನ ಮಾತನ್ನು ತಮ್ಮ ಸಲಹೆ ಸೂಚನೆಗಳಿದ್ರೆ ಹೇಳ್ಬೋದು. ಶಾಲೆ ಇಲ್ಲಿ 10 ಜನ ಮಕ್ಕಳಿದ್ದಾರೆ, ಟೀಚರ್ ಕೂಡ ಒಬ್ಬರೇ ಇದ್ದಾರೆ, ಮತ್ತೆ ಒಂದು 2 ಸೇರಿಸಿದ್ರೆ ಅದು ಶಿಕ್ಷಕರನ್ನ ನೋಡ್ಕೊಂಡು
ಅವರ ಹೆಚ್ಚುವರಿ ಶಿಕ್ಷಕರನ್ನು ಕೂಡ ಇಲ್ಲಿ ಕೊಡ್ಲಿಕ್ಕೆ ವ್ಯವಸ್ಥೆ ಇದೆ. ಹಾಗಾಗಿ ಹೆಚ್ಚಿನ ಮಕ್ಕಳು ಇಲ್ಲಿ ಯಾರು ಪ್ರೈವೇಟ್ ಸ್ಕೂಲ್ ಹೋಗೋರು ಯಾರು ಇದ್ದಾರೆ ಪ್ರೈವೇಟ್ ಸ್ಕೂಲ್ ಯಾರು ಓದಿದ್ದಾರೆ ಮಕ್ಕಳು ಇನ್ನೊಂದು ಟೀಚರ್ ಇದ್ರೆ ಹೇಳಿ ಆತರ ಮಾಡ್ಕೊಂಡು ಇದು ಮಾಡಿ ರಿಕ್ಷಾ ಮಾಡಿ ಕೊಡ್ಬೇಕು ಮತ್ತೆ ಇದು ಸಮವಸ್ತ್ರ ತಿಳ್ಕೊಡ್ಬೇಕು ಮತ್ತೆ ಈ ಶಾಲೆ ಮುಚ್ಚಿತ್ತು ಅಂದ್ರೆ ಮತ್ತೆ ಓಪನ್ ಮಾಡಿ ಬಾಯಿ ಕೊಡ್ತಾರೆ ಆ ಒಂದು ಹೇಳುದು ಎಲ್ಲ ಸಾಧಾರಣ ಆತರ ಆಗ್ಬಿಡ್ತದೆ ವ್ಯಾಪಾರ ಮುಚ್ಚಿ ಮಾಡ್ಬೇಡಿ ಮತ್ತೆ ಮತ್ತೆ ಓಪನ್ ಮಾಡೋದು ಬಾರಿ ಕಷ್ಟ ಆಗೋದಿಲ್ಲ ಹಾಗಾಗಿ ಹಾಗಾಗಿ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಿದ್ದಂಗೆ ಟೀಚರ್ ಸಂಖ್ಯೆನೂ ಹೆಚ್ಚಾಗ್ತದೆ. ಹಾಗಾಗಿ ಮಕ್ಕಳನ್ನ ಬೇರೆ ಕಡೆ ಕಳಿಸ್ತಾ ಇದ್ದಂತ ನಾವು ಅವ್ರನ್ನ ವಾಪಸ್ ಇಲ್ಲಿ ಕಲಿಸುವಂತ ವ್ಯವಸ್ಥೆ ಮಾಡ್ಕೊಳ್ತೇವೆ. ಒಬ್ಬರು ಟೀಚರ್ ಹೆಚ್ಚಾದ್ರೆ ನಿಮ್ಮ ಮಕ್ಕಳ ಶಿಕ್ಷಣವನ್ನು ಚೆನ್ನಾಗಿ ಆಗ್ತದೆ. ಮಕ್ಕಳು ಅದರ ವಿದ್ಯಾಭ್ಯಾಸವನ್ನು ಮಾಡ್ಲಿಕ್ಕೆ ಆಗ್ತದಲ್ಲ. ಹಾಗಾಗಿ ಮಕ್ಕಳು ಒಳ್ಳೆ ರೀತಿ ಕಲಿತರೆ ನಿಮಗೂ ಅನುಕೂಲ. ಹಾಗೆ ಅದೇ ಹೇಳಿದ್ರು ಮೇಡಮ್, ಆಸ್ತಿ ಮಕ್ಕಳೇ ನಮ್ದು ಆಸ್ತಿ ಅಂತ ಹೇಳ್ತಾರಲ್ಲ, ಆ ಲೆಕ್ಕದಲ್ಲಿ ನೀವು ಅದನ್ನ ಯೋಚನೆ ಮಾಡ್ಕೊಂಡು ಮಕ್ಕಳಿಗೆ ಅನುಕೂಲವಾಗುತ್ತರ ಮಕ್ಕಳು ಎಲ್ಲರೂ ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲಿಯುತ್ತರ ಮಾಡ್ಬೇಕು. ಎಲ್ಲ ಶಾಲೆಗಳಿಗೂ ಮತ್ತೆ ಕಾಂಪೌಂಡ್ ಆದ ತಕ್ಷಣ ವಿಟ್ರೋಫೈಡ್ ಎಲ್ಲ ನೋಡಿ ಎಲ್ಲ ಹಾಸ್ಕೊಡ್ತಾರೆ. ಅಲ್ಲ ನಮ್ಗೆ ಈಗ ಒಂದೊಂದಾಗಿ ಮಾಡ್ಕೊಂಡ್ರೆ ಸಾಕು. ನಮ್ಮ ಉದ್ದೇಶ ಟೈಮ್ ಎಲ್ಲ ಕೊಟ್ಟಿದ್ದೇವೆ. ಈಗ ಟೀಚರ್ ಬಂದ್ರು ಒಂದೊಂದು ಏರಿಯಾದ ಆ ಸಾರಿಗೆ ಹೋಗ್ಬಿಡ್ತಾರೆ. ಅವಾಗ ಮಕ್ಕಳ ಸಂಖ್ಯೆ ಜಾಸ್ತಿ ಕೆರೆಗೆ ಎಷ್ಟು ದೂರ? ನಮ್ಗೆ 3 ಕಿಲೋಮೀಟರ್ ಈಗ ಅಲ್ಲಿ ಮನೆಗೆ ಈಗ ಮನೆಗೆ ಬಾಗಿಲಿಗೆ ಗಾಡಿ ಮಕ್ಕಳೆಲ್ಲ ಅಲ್ಲೇ ಮತ್ತೆ ಪೇರೆಂಟ್ಸ್ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಮಕ್ಕಳಿಗೆ ಯಾರು ಹಾಕ್ತಿಲ್ಲ. ಪ್ರೈವೇಟ್ ಕೆಲವೊಂದು ತುಂಬಾ ಜನ ಯಾವ ಕಲ್ತದ್ದೇ ಇಲ್ಲ. ನನ್ನ ನಮ್ಮ ಶಾಲೆ ಕಲ್ತದ್ದೇ ಅನ್ಸುದಿಲ್ಲ. ಗೌರ್ಮೆಂಟಿಗೆ ಬರ್ತಿದ್ರು, ಇವಾಗ ಒಂಥರ ಫ್ಯಾಷನ್ ಅಲ್ಲ ಈಗ ಅಲ್ಲಿ ಅಂಜೇಟ್ರ ಮನೆ ಹೇಳಿದ್ರಲ್ಲ ಅವರೆಲ್ಲ ಹಳೆ ವಿದ್ಯಾರ್ಥಿ ಹೇಳಿದ್ದಾರೆ. ಅಂಗನವಾಡಿ ಅಂಗನವಾಡಿ ಕೂಡ ಆಗ್ತದಲ್ಲ. ಅಂಗನವಾಡಿ ರೂಢಿ ಆದ್ಮೇಲೆ ಅವ್ರಿಗೆ ಅಲ್ಲ ಅಂಗನವಾಡಿ ಹತ್ರನೇ ಇರ್ತದೆ. ಯಾಕಂದ್ರೆ ಆ ಮಕ್ಕಳು ಇಲ್ಲೇ ಬರ್ಬೇಕು ಅನ್ನೋ
ಹೌದು ಅವ್ರೇನ್ ಮಾಡ್ತಾರೆ parents? ರೂಢಿ ಮಾಡಿಸ್ಕೊಂಡು ಹಾ. ಹಾಗಾದ್ರೆ ಈಗ ಮುಂದೆ ಇಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆದ್ರಲ್ಲ LKG UKG ಎಲ್ಲ ಸ್ಟಾರ್ಟ್ ಆಗ್ತದೆ ಇಲ್ಲಿ ಈಗ ಮಾಡೆಲ್ ಆಗಿ ಈಗ KP ಸ್ಕೂಲ್ದಲ್ಲೆಲ್ಲ ಇಂಗ್ಲಿಷ್ ಮೀಡಿಯಂ ಸ್ಟಾರ್ಟ್ ಮಾಡಿದ್ದಾರೆ. ಈಗ 1 to 6 ಸ್ಟಾರ್ಟ್ ಮಾಡಿದ್ದಾರೆ. 1 to ಅಂದ್ರೆ 1ನೇ ತರಗತಿ 6ನೇ ತರಗತಿ ಇಂಗ್ಲಿಷ್ ಮೀಡಿಯಂ ಮಾಡ್ತಾ ಇದ್ದಾರೆ. KP ಸ್ಕೂಲ್ದಲ್ಲೆಲ್ಲ ಆಗಿದೆ. ಮತ್ತೇನಾದ್ರು ಉಂಟಾ? ತಮ್ಮ ಒಂದು ಸಲಹೆ ಸೂಚನೆ ಇದಕ್ಕೋಸ್ಕರ ನಾವು ಇದು ಕರೆದಿರುವುದೇ ಉದ್ದೇಶ. ಶಿಕ್ಷಣ ಯಾವ ರೀತಿ ನಡೀತಿದೆ, ಶಿಕ್ಷಕರು ಯಾವ ರೀತಿ ಮಕ್ಕಳಿಗೆ ಟೀಚರ್ನ ಕೊಡ್ತಾ ಇದ್ದಾರೆ, ಮಕ್ಕಳು ಅದರಿಂದ ಎಷ್ಟು ಕಲಿಕೆಯನ್ನು ಕಲ್ತ್ಕೊಂಡಿದ್ದಾರೆ, ಮತ್ತೇನಾದ್ರು ಬದಲಾವಣೆ ಆಗಬೇಕಾ ಇದ್ರ ಬಗ್ಗೆ ತಿಳಿಸ್ಬೋದು. ಮೊಟ್ಟೆಯನ್ನ ಅಜಿತ್ ಪ್ರೇಮ್ಜಿ ಫೌಂಡೇಶನ್ ನಾನು ಕೇಳಿದೆ. ಅದೇ ಮತ್ತೆ 2 ದಿನ ಮಾತ್ರ ಅಂದ್ರೆ ವಾರದಲ್ಲಿ ಎಲ್ಲ ದಿವಸನೂ ಮೊಟ್ಟೆ ಇಲ್ಲ ಸರ್, ಶನಿವಾರ ರವಿವಾರ ಅಲ್ಲ, ಶನಿವಾರ ಮತ್ತು ಸೋಮವಾರ. ಮಕ್ಕಳು ಯಾರು ಯಾವ್ದು ಇಷ್ಟಪಡ್ತಾರೋ ಈ ಮೊಟ್ಟೆ ಅಲ್ವಾ ಡೈಲಿ ಒಂದ್ 2 ದಿನ 3ನೇ ದಿನ ಮೊಟ್ಟೆ ಬೇಡ ನಮ್ಗೆ ಏನ್ ಹೇಳ್ತಾರೆ ಮೊಟ್ಟೆನೇ ಕೊಡ್ಬೇಕು. ಉದ್ದೇಶ ಅದೇ ಉದ್ದೇಶ ಪ್ರೈವೇಟ್ ಸ್ವಲ್ಪ ಸ್ಟ್ರಿಕ್ಟ್ ಬರ್ತಾರೆ. ಮತ್ತೆ ಇದು ಪ್ರೈವೇಟ್ ಅಲ್ಲ. ಪ್ರೈವೇಟ್ ಅಂದ್ರೆ ಗೌರ್ಮೆಂಟ್ 2 ದಿನ ಕೊಡ್ತಾ ಇತ್ತು. ಗೌರ್ಮೆಂಟ್ 2 ದಿವಸ ಕೊಡ್ತದೆ. ಈ ವರ್ಷ ಸೆಪ್ಟೆಂಬರ್ 25ರಿಂದ ಚಾಲನೆ ಮಾಡಿದ್ದಾರೆ. 4 ದಿನ. 4 ದಿವಸ ಈಗ 4 ದಿನ ಮೊಟ್ಟೆ 6 ದಿವಸನೂ 4 ದಿನ ಬೇಯಿಸ್ಬೇಕು. ಮತ್ತೆ ಈಗ ಪಾಲಕರ ಸಭೆಯಲ್ಲಿ ಕೇಳಿದಾಗ ಶನಿವಾರ ಸೋಮವಾರ ಕೊಡೋದು ಬೇಡ ಅಂತ ಹೇಳಿ ಅದೇ ರೀತಿ ನಾವು ಟರಾವು ಮನೀಶ್ ಕೊಡ್ರಿ ಪಾಲಕರು ಯಾರು ಮಾತಾಡ್ತಾರೆ ಮನೀಶ್ ಕೊಡ್ರು ಮಾತಾಡ್ತಾರೆ. ಕರೆಂಟ್ ಹೋಯ್ತೇನೋ ಅವರು ಬೇರೆ ಸಾಮಾಜಿಕ ಪರಿಶೋಧನಾ ಸಮಗ್ರ ಮಾಹಿತಿ 4 ದಿನದ ಆಡಿಟ್ ಅನ್ನ ಮಾಡಿ ಈಗಾಗಲೇ ವಿವರವಾಗಿ ಶ್ರೀ ಚಿದಾನಂದ ಸರ್ ಅವರು ನಿಮ್ಮ ಮುಂದೆ ಇದ್ದಾರೆ. ಹಾಗೆ ಸರ್ಕಾರದಿಂದ ಸಿಗುವಂತಹ ಸರ್ಕಾರ ಮತ್ತು ಪ್ರೈವೇಟ್ ಖಾಸಗಿ ಸಂಸ್ಥೆಗಳು ಇರುವಂತಹ ಯೋಜನೆಗಳನ್ನೆಲ್ಲ ನಿಮ್ಮ ಮುಂದೆ ಈಗಾಗಲೇ ನಿಮ್ಗೆ ಗೊತ್ತಿದೆ. ಮತ್ತೆ ಅವರು ಸುವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ವೈಯಕ್ತಿಕ ಪರವಾಗಿ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದಂತಹ ಇನ್ನೋರ್ವ ಅಧಿಕಾರಿಯಾದಂತಹ ಶ್ರೀ ಅಜಿತ್ ವಿಪಿಆರ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಅಂದ್ರೆ ತಂಡದಲ್ಲಿ ಇದ್ದವರು. ಅವರಿಗೂ ಸಹ ನಾನು ಶಾಲೆ ಪರವಾಗಿ ಹಾಗೂ ಎಲ್ಲ ಎಸ್ಡಿಎಂಸಿ ಅವರ ಪರವಾಗಿ ಹಳೆ ವಿದ್ಯಾರ್ಥಿಗಳ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಶಾಲೆಯ ಅಧ್ಯಕ್ಷರಾದಂತಹ ಶ್ರೀ ಬೊಮ್ಮಗೌಡ ಅವರು ಸಹ ಈ
ಅಧ್ಯಕ್ಷರು ಸಹ ಉಪಸ್ಥಿತರಿದ್ದು ಅವರು ಕಾರ್ಯಕ್ರಮವನ್ನ ನಡೆಸಿಕೊಂಡಿದ್ದಾರೆ. ಅವರಿಗೂ ಸಹ ನಾನು ನಮ್ಮ ವೈಯಕ್ತಿಕವಾಗಿ ಹಾಗೂ ಶಾಲೆ ಪರವಾಗಿ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಶಾಲೆಯ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಪದ್ಮಾವತಿ ಗೌಡರು ಸಹ ಉಪಸ್ಥಿತರಿದ್ದಾರೆ. ನಮ್ಮ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ. ಅವರಿಗೂ ಸಹ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಹಾಗೆ ಪಾಲಕ, ಪೋಷಕ, ಎಸ್ಡಿಎಂಸಿ ಸದಸ್ಯರುಗಳು ಎಲ್ಲ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಾನು ಮತ್ತೊಮ್ಮೆ ಹಾಗೆ ಇಲ್ಲಿ ಸರ್ಕಾರಿ ಪಾಲಕರಿಗೆಲ್ಲ